നങ്ങേലി പൂവേ കുന്നോളം ദൂരെ ഒന്നായി പൂവണ്ടേ. ನಮಸ್ತೆ ವೀಕ್ಷಕರೇ, ಗಾಯನ ಲೋಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಖಿಲ ಅಗರಿ. നങ്ങേലി പൂവേ കുന്നോളം ദൂരെ ഒന്നായി പൂവണ്ടേ. ಎಸ್, ಇವತ್ತಿನ ನಮ್ಮ ಗಾಯನ ಲೋಕ ಕಾರ್ಯಕ್ರಮದಲ್ಲಿ ಕೃತಿಕಾ ಅಖಿಲ್ ಅವರಿದ್ದಾರೆ. ಬನ್ನಿ ಅವರನ್ನ ಮಾತಾಡಿಸೋಣ. ನಮಸ್ತೆ ಮ್ಯಾಮ್. ನಮಸ್ತೆ. ಫಸ್ಟ್ ಆಫ್ ಆಲ್ ಹೇಗಿದ್ದೀರಾ? ಚೆನ್ನಾಗಿದ್ದೇನೆ. ಹೇಗಿದೆ ಲೈಫ್? ನಾನು ಚೆನ್ನಾಗಿದ್ದೇನೆ. ಸೂಪರ್ ಆಗಿದೆ. ಹೇಗಿದೆ ಲೈಫ್? ಯಾವ ರೀತಿಯಾಗಿ ಹೋಗ್ತಾ ಇದೆ ಪ್ರೆಸೆಂಟ್? ಖುಷಿಯಾಗಿದೆ. ಸಿಂಗಿಂಗ್ ಜರ್ನಿ ನಿಮ್ದು, ಈಗ ನೀವು ಸಾಕಷ್ಟು ಸಿಂಗ್ ಮಾಡಿದ್ದೀರಿ. ಯಾವ ರೀತಿಯಾಗಿ ನಿಮ್ಮ ಒಂದು ಸಿಂಗಿಂಗ್ ಜರ್ನಿ ಸ್ಟಾರ್ಟ್ ಆಯಿತು ಅಂತ? ಸ್ಟಾರ್ಟ್ ಆದದಂದರೆ ಸ್ಕೂಲಿಂದ. ಸ್ಕೂಲಲ್ಲಿರುವಾಗ ನಾನು ಮೊದಲು ಸಿಂಗ್ ಮಾಡಿದ್ದು 3rd ಸ್ಟ್ಯಾಂಡರ್ಡಲ್ಲಿ. ಓಕೆ. ಬಟ್ ಚಿಕ್ಕಿರುವಾಗ ಹಾಡ್ತಿದ್ದೆ. ಒಂದು 4 ಇಯರ್ಸಲ್ಲಿ ಸ್ಟಾರ್ಟ್ ಮಾಡಿದ್ದೆ ನನ್ನಷ್ಟಕ್ಕೆ ಹಾಡಲಿಕ್ಕೆ. ಹಾಡ್ತಿದ್ದೆ ಮನೆಯಲ್ಲೆಲ್ಲ. ನೇಬರ್ಸ್ ಎಲ್ಲ ಒಂದೊಂದ್ಸಲ ಅಮ್ಮನ ಹತ್ರ ಹೇಳ್ತಿದ್ರು, ಅವಳನ್ನು ಹಾಡಲಿಕ್ಕೆ ಹೇಳಿ, ನಾವು ಮೆಲ್ಲ ಬರ್ತೇವೆ. ನಾನು ಯಾರಾದ್ರೂ ಇದ್ರೆ ಹಾಡುದಿಲ್ಲ. ಹಾಗೆಲ್ಲ ನೇಬರ್ಸ್ ಎಲ್ಲ ಕೇಳಲಿಕ್ಕೆ ಬರ್ತಿದ್ರು ಚಿಕ್ಕಿರುವಾಗ, 4-5 ಇಯರ್ಸ್. ಮತ್ತೆ ಸ್ಕೂಲಲ್ಲಿ ಸ್ಟಾರ್ಟ್ ಮಾಡಿದ್ದು 3rd ಸ್ಟ್ಯಾಂಡರ್ಡಿಂದ. ಆಗ ಎಲ್ರಿಗೂ ಗೊತ್ತಾಯ್ತು ಸಿಂಗ್ ಮಾಡ್ತೀನಿ. ಓಕೆ, ನೀವು ಸಿಂಗಿಂಗ್ ಕ್ಲಾಸಿಗೆ ಏನಾದರೂ ಹೋಗಿದ್ದೀರಾ? ಇಲ್ಲ, ಕ್ಲಾಸಿಗೆ ಹೋಗ್ಲಿಲ್ಲ. ಒಂದು 2 ಮಂತ್ ಹೋಗಿದ್ದೆ, ಅದೇ ಸ್ಕೂಲಲ್ಲಿರುವಾಗ. ಆಮೇಲೆ ಎಲ್ಲ ಹೋಗ್ಲಿಲ್ಲ. ನೀವು ಸಿಂಗಿಂಗ್ ಕ್ಲಾಸ್ಗೆ ಹೋಗದೆ ಕಲ್ತಿದ್ದ? ಅಂದ್ರೆ ಇದು ರಾಗ ಇರ್ಬೋದು, ತಾಳ ಇರ್ಬೋದು, ಪರ್ಫೆಕ್ಟ್ ಆಗಿರ್ಬೇಕಲ್ವಾ? ಅಪ್ಪ ಹಾಡ್ತಾ ಇದ್ರು. ಓಕೆ. ಅವ್ರದೇ ವಾಯ್ಸ್ ಬಂದಿದ್ದ ಅಂತ ನನಗೆ. ಓಕೆ, ಅಪ್ಪನಿಂದ ಬಂದೊಂದು ಬಳುವಳಿ. ಅವರು ಯಕ್ಷಗಾನ ಕಲಾವಿದ. ಓಕೆ ಓಕೆ. ಹಾಗಾಗಿ ನೀವು ಅವ್ರದ್ದು ಯಕ್ಷಗಾನವನ್ನ ನೋಡಿ ಆ ತರ ನೀವು ಇದು ಕಲ್ತದ ಅಂದ್ರೆ ಇಂದು ಹೇಗೆ ಅಂತಂದ್ರೆ ನಾನೊಬ್ರು ಸಂಗೀತಗಾರ್ತಿ ಆಗ್ಬೇಕು ಅಂತ ಅನ್ಕೊಂಡಿರ್ಲಿಲ್ಲ. ತನ್ನಷ್ಟಕ್ಕೆ ಬಂದದ್ದು, ಅಪ್ಪನಿಂದಲೇ ಬಂದದ್ದು ಅಂತ. ಓಕೆ. ವಾಯ್ಸ್ ಅವರಿಂದಲೇ ಬಂದಿದ್ದು ನನಗೆ. ಓಕೆ. ಸಪೋರ್ಟ್ ಆಗಿದ್ರ ಮನೆಯಲ್ಲಿ? ಸಪೋರ್ಟ್ ಆಗಿ ಅಂದ್ರೆ ಅದೇ ಸ್ಕೂಲ್ ಡೇಸ್ ಅಲ್ಲೆಲ್ಲ. ಆಮೇಲೆ ಕಾಲೇಜಲ್ಲೆಲ್ಲ ನಾನು ಅಷ್ಟು ಹಾಡ್ತಿರ್ಲಿಲ್ಲ. ಕಾಲೇಜ್ ಡೇಸ್ ಅಲ್ಲಿ ನನಗೆ ಇಂಟ್ರೆಸ್ಟ್ ಇಲ್ಲ ಹಾಡ್ಲಿಕ್ಕೆ. ಓಕೆ. ಯಾವುದ್ರಲ್ಲೂ ಪಾರ್ಟಿಸಿಪೇಟ್ ಮಾಡ್ತಿರ್ಲಿಲ್ಲ. ಸ್ಕೂಲ್ ಡೇಸಲ್ಲಿ ಮಾತ್ರ ಪ್ರತಿಭಾ ಕಾರಂಜಿ ಎಲ್ಲ ಇತ್ತಲ್ಲ, ಹಾಗೆಲ್ಲ ಸಪೋರ್ಟ್ ಮಾಡ್ತಿದ್ರು ಮನೆಯಲ್ಲಿ. ಓಕೆ. ನೀವು ಈ ಥರ ಅಂದ್ರೆ ಈಗ ಮದುವೆ ಫಂಕ್ಷನ್ ಇರ್ಬೋದು, ಅದರಲ್ಲೆಲ್ಲ ಹಾಡಲಿಕ್ಕೆ ಯಾವಾಗ ಸ್ಟಾರ್ಟ್ ಮಾಡಿದ್ದು ನೀವು? 7 ಇಯರ್ಸ್ ಆಯಿತು. ಓಕೆ ಓಕೆ. ಸ್ಟಾರ್ಟ್ ಮಾಡಿ 7 ಇಯರ್ಸ್ ಆಯಿತು. ಆಯ್ತು. ನೀವು ಸಣ್ಣದಿರುವಾಗ ಅಂದರೆ ಬೇರೆಯವರ ಸಿಂಗನ್ನು ನೋಡಿ ಈ ಥರ ನಾನು ಆಡಬೇಕು, ಹಾಡಿದ್ರೆ ಒಳ್ಳೆಯದು, ಆ ಥರ ಏನಾದರೂ ಅಂದ್ಕೊಂಡಿದ್ದೀರಾ? ಸಣ್ಣದಿರುವಾಗ ಇಲ್ಲ ಇಲ್ಲ, ಹಾಗೆ ಅನ್ಕೊಂಡಿರ್ಲಿಲ್ಲ. ಫೇವ್ರೆಟ್ ಸಿಂಗರ್ ಇವ್ರ ಥರ ನಾನು ಹಾಡಬೇಕು, ಇವ್ರ ಥರನೇ ಹಾಡ್ತಾ ಇರಬೇಕು ಅಂತ? ಸಣ್ಣದಿರುವಾಗ ಅಷ್ಟೆಲ್ಲ ಗೊತ್ತಿರಲಿಲ್ಲ. ಓಕೆ ಓಕೆ. ಇದು ಕಾಲೇಜಿಗೆ ಹೋಗುವಾಗ ಟೈಮಲ್ಲಿ ಆ ಏಜಲ್ಲಿ ಶ್ರೇಯಾ ಘೋಷಾಲ್. ಓಕೆ. ಎಲ್ಲರ ಫೇವ್ರೆಟ್ ಶ್ರೇಯಾ ಘೋಷಾಲ್, ಚಿತ್ರ ಮ್ಯಾಮ್. ಓಕೆ. ಓಕೆ. ಈಗ ಆಫ್ಟರ್ ಮ್ಯಾರೇಜ್ ಹೇಗೆ ಅಂದ್ರೆ ಸಪೋರ್ಟ್ ಮಾಡ್ತಾ ಇದ್ದಾರಾ? ನಾನು ಇದು ಆರ್ಕೆಸ್ಟ್ರಾ ಫೀಲ್ಡ್ಗೆ ಬಂದದ್ದೇ ಆಫ್ಟರ್ ಮ್ಯಾರೇಜ್. ಓಕೆ ಓಕೆ ಓಕೆ. ಆಮೇಲೆ ಮೊದಲು ಹೋಗ್ತಿರ್ಲಿಲ್ಲ. ಮೊದಲು ಯಾಕೆ ಹೋಗಲಿಲ್ಲ? ಇಂಟ್ರೆಸ್ಟ್ ಅಂದ್ರೆ ಇಲ್ಲ, ಮ್ಯಾರೇಜ್ ಕೂಡ ಬೇಗ ಆಗಿದೆ ನನಗೆ. ಓಕೆ. ಆಗ ಅದೊಂದು ಗ್ಯಾಪ್ ಆಗಿತ್ತು. ಇಂಟ್ರೆಸ್ಟ್ ಇಲ್ಲ ಅಂತಲ್ಲ, ಆಫ್ಟರ್ ಮ್ಯಾರೇಜ್ ಹೀಗೆ ಕಾಂಟ್ಯಾಕ್ಟ್ ಎಲ್ಲ ಆದದ್ದೇ ಆಮೇಲೆ. ಓಕೆ ಓಕೆ. ಆಮೇಲೆ ಇದೆ ಆಲ್ಬಮ್ ಸಾಂಗ್ಸ್, ಆರ್ಕೆಸ್ಟ್ರಾ ಎಲ್ಲ. ಮತ್ತೆ ಆಫ್ಟರ್ ಮ್ಯಾರೇಜ್ ಬ್ಯುಸಿ ಆಗಿದ್ದೀರಿ ಲೈಫಲ್ಲಿ? ಈಗ ಅಂದ್ರೆ ಒಮ್ಮೆ ಬ್ಯುಸಿ ಇರ್ತದೆ, ಒಮ್ಮೆ ಫ್ರೀ ಇರ್ತದೆ, ಹಾಗೆ. ಬ್ಯುಸಿ ಅಂತಲೇ ಏನಿಲ್ಲ, ಹಾಗೆ. ಓಕೆ. ನೀವೀಗ ಯಾವ ನಿಮಗೆ ಅಂದರೆ ಸಾಂಗ್ ಇಷ್ಟ, ತುಂಬ ಇಷ್ಟ? ನಾನು 5th ಸ್ಟ್ಯಾಂಡರ್ಡ್ ಅಲ್ಲಿ ಇರುವಾಗ ನಮ್ದು PT ಸರ್ ಇದ್ರು, ಗೋಪಾಲ್ ಸರ್ ಅಂತ. ಅವರೊಂದು ಭಾವಗೀತೆ ಕಲಿಸಿಕೊಟ್ಟಿದ್ರು. ಅದರಲ್ಲಿ ಫಸ್ಟ್ ಪ್ರೈಸ್ ಬಂದಿತ್ತು ಪ್ರತಿಭಾ ಕಾರಂಜಿಯಲ್ಲಿ. ಜಿಲ್ಲಾ ಮಟ್ಟ ತನಕ ಹೋಗಿದ್ನ ಅಂತ. ಅದೊಂದು ತುಂಬ ಫೇವ್ರೆಟ್. ಇನ್ನೊಂದು ನನ್ನ ಆಲ್ಬಮ್ ಸಾಂಗ್ಸ್ ಅಲ್ಲಿ ತುಂಬ ವೈರಲ್ ಆದದೊಂದು ಪಜ್ಜೆ ಧ್ವನಿಪೋ ಅಂತ ಒಂದು ಸಾಂಗ್ ಉಂಟು. ಓಕೆ. ಅದೆರಡು ತುಂಬ ಫೇವ್ರೇಟ್. ಅದು ಚೈಲ್ಡ್ಹುಡ್ ಮೆಮೊರಿ, ಸರ್ ಕಲಿಸಿಕೊಟ್ಟದಲ್ಲ, ಹಾಗೆ. ಈಗ ಹೆಚ್ಚಾಗಿ ಎಲ್ಲರೂ ಕೂಡ ಸಂಗೀತ ಕ್ಲಾಸಿಗೆ ಹೋಗಿ ಅಲ್ಲೇ ಕಲಿಯುವಂಥದ್ದು, ಅದಕ್ಕೆ ಏನು ಸಂಬಂಧಪಟ್ಟ ವಿಚಾರ ಇರ್ತದೆ ಅಲ್ಲೇ ಕಲಿಯುವಂಥದ್ದು. ಬಟ್ ನೀವು ಮನೆಯಲ್ಲೇ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಇದ್ರಾ ವಾಯ್ಸ್ ಆಗಿ? ಮನೆಯಲ್ಲೇ ನನ್ನಷ್ಟಕ್ಕೆ ಇರುವಾಗ ನಾನು ಹಾಡ್ತಾನೇ ಇರುದು. ಓಕೆ. ಹಾಡ್ತಿರೋದು. ಒಂದ್ಸಲ 5 ಇಯರ್ಸ್ 4 ಇಯರ್ಸ್ ಅಂತ ನನ್ಗೆ ಆಗದು ನೆನಪು ಜಾಸ್ತಿ. ಓಕೆ ಓಕೆ. ಅಪ್ಪನೊಟ್ಟಿಗೆ ಕ್ಲಿನಿಕ್ಗೆ ಹೋಗಿದ್ದೆ ಒಂದ್ಸಲ. ಕ್ಯೂ ಇರ್ತದಲ್ಲ, ತುಂಬಾ ಜನ ಪೇಷಂಟ್ಸ್ ಇರ್ತಾರಲ್ಲ, ನಾನು ನನ್ನಷ್ಟಕ್ಕೆ ಅಲ್ಲಿ ಕೂಡ ಹಾಡುದು ಜೋರು. ಓಕೆ ಓಕೆ. ಅಲ್ಲಿ ನಗ್ತಾ ಇದ್ರಂತೆ ನನ್ನ ಹಾಡು ಕೇಳಿ ಡಾಕ್ಟರ್ಸ್ ಎಲ್ಲ. ಓಕೆ ಓಕೆ. ಅವರಿಗೆ ದೊಡ್ಡ ಸಿಂಗರ್ ಆಗ್ತಾರೆ. ಅದು ಜೋರು ಹಾಡುದು, ನಾಚಿಕೆಲ್ಲ ಏನಿಲ್ಲ. ಹೌದೌದು, ಮಕ್ಕಳಲ್ಲ ಅವಾಗ.
ಈಗ ಮನೆಯಲ್ಲಿ ಈಗ ಅಪ್ಪ ಏನಾದ್ರು ಕಳಿಸಿ ಕೊಡ್ತಾ ಇದ್ರ ನಿಮ್ಗೆ ಸಿಂಗಿಂಗ್ ಅನ್ನ, ಅಂದ್ರೆ ಈ ತರ ಹಾಡ್ಬೇಕು ಅಂತ? ಮನೆಯಲ್ಲಿ ಮೊದಲು ಭಜನೆ ಹೇಳ್ತಿದ್ವಿ ನಾವು. ಅಂದ್ರೆ ಕಲಿಸಿ ಕೊಡ್ತಾ ಅಂತ ಇರ್ಲಿಲ್ಲ. ನೀವು ಹಾಡನ್ನೆಲ್ಲ ಯಾವ ರೀತಿಯಾಗಿ ಕಲಿತಾ ಇದ್ರಿ? ಕೇಳಿ ಲಿರಿಕ್ಸ್ ಎಲ್ಲ ಕೇಳಿ, ಲಿರಿಕ್ಸ್ ಅದೇ ನೋಡಿ ಲಿರಿಕ್ಸ್ ಬರ್ದು ಹಾಗೆ ಕಲಿತಿದ್ದೆ ಮೊದ್ಲು. ಈಗ ಮೊಬೈಲ್ ಅಲ್ಲಿ ನೋಡಿ. ಹೌದೀಗ ಮೊಬೈಲ್. ಅವತ್ತು ಆ ಥರ ಎಲ್ಲ ಕಲಿತಾ ಆ ಥರ ಇದ್ರಿ. ಅಮ್ಮನಿಗೆ ಎಷ್ಟು ಖುಷಿ ಅಂದ್ರೆ ಅಮ್ಮ ಏನಾದ್ರು ಹೆಲ್ಪ್ ಮಾಡಿದಾರೆ ನೀವು ಸಿಂಗಿಂಗ್ ಆಗಿರ್ಬೋದು, ಸಿಂಗಿಂಗ್ ಅಲ್ಲೇ ಹೋಗ್ಬೇಕು ಏನಾದ್ರು? ಇಲ್ಲ, ಆವಾಗ ಹೆಲ್ಪ್ ಅಂತಿಲ್ಲ, ಅಂದ್ರೆ ಸಪೋರ್ಟ್ ಮಾಡ್ತಾ ಇದ್ರು. ಓಕೆ ಓಕೆ ಓಕೆ. ಅಮ್ಮ ಹಾಡಲ್ವಾ ಸಿಂಗಿಂಗ್? ಅಮ್ಮ ಹಾಡಲ್ಲ, ಅಮ್ಮ ಅಂಗನವಾಡಿ ಟೀಚರ್ ಆಗಿದ್ರು ಓಕೆ ಓಕೆ. ಮೊದಲು ನಾನು ಸಣ್ಣ ಇರುವಾಗ. ಈಗ ಇಲ್ಲ. ಅದೇ ಮಕ್ಕಳಿಗೆ ತಾಯಿ ಮೊದಲ ಗುರು ಅಂತ ಹಾಗಾಗಿ ಕೇಳಿದ್ದು. ಕಲಿಸ್ತಿದ್ರು ನನಗೆ, ಟೀಚರ್ ಅಲ್ಲ. ಹೌದು, ಟೀಚರ್ ಅಂದ್ಮೇಲೆ ಕಲಿಸ್ಬೇಕು. ಮತ್ತೆ ಹಾಡಿದ್ದು ಅಷ್ಟು ಇಂಟ್ರೆಸ್ಟ್ ಇಲ್ಲ ಅವರಿಗೆ. ಓಕೆ ಓಕೆ. ನೆಕ್ಸ್ಟ್ ಈಗ ಏನಾದರೂ ಈಗ ರಿಯಾಲಿಟಿ ಶೋ ಆಗಿರ್ಬೋದು ಅದಕ್ಕೇನಾದರೂ ಟ್ರೈ ಮಾಡಿರುವಂಥದ್ದು? ಟ್ರೈ ಮಾಡಲಿಲ್ಲ. ಮಾಡಲಿಲ್ಲ? ಇಲ್ಲ. ಯಾವ ರೀಸನ್ಗೆ ಆಗಿರ್ಬೋದು ಟ್ರೈ ಮಾಡಲಿಲ್ಲ? ಇಂಟ್ರೆಸ್ಟ್ ಇಲ್ಲ. ಇಂಟ್ರೆಸ್ಟ್ ಇಲ್ವಾ? ಇಲ್ಲೇ ಅಂದರೆ ಊರಲ್ಲೇ ಒಂದು ಹಾಡು ಹೇಳ್ತಾ ಇರಬೇಕು ಅಷ್ಟೇ, ಅದೇ ಮದುವೆ ಫಂಕ್ಷನ್ ಅಲ್ಲೆಲ್ಲ. ನಿಮಗೆ ಈಗ ಫೇವ್ರೆಟ್ ಸಾಂಗ್ ಆಗ ಹೇಳಿದ್ರಿ ಪಜ್ಜೆದು ನಿಪ್ಪು, ಆಲ್ಬಮ್ ಸಾಂಗ್ ಪಜ್ಜೆದು ನಿಪ್ಪು. ಓಕೆ ಓಕೆ. ಒಮ್ಮೆ ನಮಗೋಸ್ಕರ ನಮ್ಮ ವೀಕ್ಷಕರಿಗೋಸ್ಕರ ಒಂದೆರಡು ಲೈನ್. ತುತ್ತೈ ತೊಡು ಈ ನಡಪುನ ಆ ನಡಕೆನು ಹೊರತೂವಡು ನಡಪುನ ನಿನ್ನ ನಡಕೆನು ತುದು ನೈಲೆಲ್ಲ ಹೊರ ನಾಚುಡು ಉಡಲಿಗೆ ಖುಷಿಯಾಡು ಈ ಮೋಕೆದ ನಶೇರಡು ಮರುಭೂಮಿಡು ಗಾಳಿ ಬೀಜಡು ಎನ್ನ ಉಡಲುದಾರಸಿ ಪುಣ್ಣೆ ತಾಯದಿಂಗುವ ಮಲ್ತ ಕೈ ಸನ್ನೆ ಕಾರಗೆಚ್ಚೆ ಪಚ್ಚೆದು ನಿಪೂಡಲು ತುಲೈದ ಕನ ಈ ನನ. ಕೇಳ್ತಾನೆ ಇರ್ಬೇಕನ್ಸುತ್ತೆ, ಅಷ್ಟು ಚೆನ್ನಾಗಿ ಹಾಡ್ತೀರಿ. ಇವಾಗ ನೆನಪು ಒಂದು ಕಾಲದಲ್ಲಿ ಇದು ಸ್ಟೇಟಸ್, ಪ್ರತಿಯೊಬ್ಬರ ಸ್ಟೇಟಸ್ ಅಲ್ಲಿ ಈಗ ನಂಗೆ ಅದು ಇದು ಕೇಳುವಾಗ ನೆನಪಾಯ್ತು ಸಡನ್, ಎಲ್ಲ ಸ್ಟೇಟಸ್ ಅಲ್ಲಿ ಇದೇ ಇತ್ತು. ಈಗಲೂ ಅದೇ ಹೌದು, ಹೆಚ್ಚಾಗಿ ಹಾಕುವಂತ ಸ್ಟೇಟಸ್ ಅಲ್ಲಿ ಉಂಟು. ಹೌದು, ನಂಗೆ ಈಗ ನೆನಪಾಯ್ತು, ಓ ಇದು ಇವರದೇ ಧ್ವನಿ ಅಂತ ಎಷ್ಟೋ ಸಲ ನಾವು ಹಾಕಿದ್ದು. ಹೌದಾ? ಈಗ ಗೊತ್ತಾಯ್ತು ಅದು ನಿಮ್ಮದೇ ಧ್ವನಿ, ನಿಮ್ಮದೇ ಕಂಠದಲ್ಲಿ ಬಂದಿರುವಂತಂತ. ಎಸ್, ಈಗ ಕಾಲೇಜ್ ಲೈಫ್ಗೆ ಹೋಗೋದಾದ್ರೆ ಕಾಲೇಜಲ್ಲಿ ನೀವು ತುಂಬಾ ಸಿಂಗ್ ಮಾಡ್ತಾ ಇದ್ರ? ಕಾಲೇಜಲ್ಲಿ ಅದಾಗೆ ಹೇಳಿದ್ರಿ ಇಂಟ್ರೆಸ್ಟ್ ಸ್ಟಡಿ ಕಡೆ ಫುಲ್ ಅಂದ್ರೆ ಸ್ಟಡಿ ಕಡೆ, ಬಟ್ ಏನು ಇಂಟ್ರೆಸ್ಟ್ ಇರ್ಲಿಲ್ಲ ಆ ಟೈಮಲ್ಲಿ, ಬೇಡ ಅಂತ. ಮತ್ತೆ ಯಾವಾಗ ಸ್ಟಾರ್ಟ್ ಮಾಡಿದ್ರಿ? ಮತ್ತೆ ಸ್ಟಾರ್ಟ್ ಮಾಡಿದ್ದು ಅದೇ ಆಫ್ಟರ್ ಮ್ಯಾರೇಜ್ ಆಫ್ಟರ್ ಬೇಬಿ. ಓಕೆ ಓಕೆ. ಆಫ್ಟರ್ ಬೇಬಿ ಯಾರ್ದು ಕಾಂಟ್ಯಾಕ್ಟ್ ಇಂದ ಒಂದು ಆಲ್ಬಮ್ ಸಾಂಗ್ ಬಂತು. ಓಕೆ. ಮತ್ತೆ ಅದೇ ಆರ್ಕೆಸ್ಟ್ರಾ ಕಾಲೇಜ್ ಫ್ರೆಂಡ್ ಇಂದ ಕಾಂಟ್ಯಾಕ್ಟ್ ಆಗಿ ಹಾಗೆ ಹಾಗೆ ಆಮೇಲೆ ಕಂಟಿನ್ಯೂ ಆಯ್ತು. ಓಕೆ. ನೀವು ಅಲ್ಲಿ ತನಕ ಇಂಟ್ರೆಸ್ಟ್ ಇರ್ಲಿಲ್ಲಲ್ಲ ಸಾಂಗ್ ಸಿಂಗ್ ಮಾಡ್ತಾ? ಕಾಲೇಜ್ ಟೈಮಲ್ಲಿ ಇಂಟ್ರೆಸ್ಟ್ ಇರಲಿಲ್ಲ, ಸ್ಕೂಲಲ್ಲಿ ಇತ್ತು, ಪ್ರೈಮರಿ ಸ್ಕೂಲಲ್ಲಿ, ಹೈಸ್ಕೂಲಲ್ಲಿ ಇಂಟ್ರೆಸ್ಟ್ ಇತ್ತು. ಸಡನ್ ಆಗಿ ಒಂದು ಆಲ್ಬಮ್ ಸಾಂಗ್ ಬಂದಾಗ ಯಾವ ರೀತಿಯಾಗಿ ನಿಮ್ಗೆ ಅನಿಸ್ತು ಅಂತ? ಅಂದ್ರೆ ಅಷ್ಟು ವರ್ಷ ನೀವು ಒಂದು ಬ್ರೇಕ್ ಅನ್ನ ತಗೊಂಡಿದ್ರಿ ಹಾಡಲ್ಲಿ, ಅಂದ್ರೆ ಫಸ್ಟ್ ಆಲ್ಬಮ್ ಸಾಂಗ್ ಅಲ್ಲ, ಒಂಥರ ಖುಷಿ ಆಯ್ತು. ಹೇಳುದು ಖುಷಿ ಆಯ್ತು, ತುಂಬಾ ಖುಷಿ ಆಯ್ತು. ಒಪ್ಕೊಂಡ್ರಿ? ಯಾರ್ದದು ಆಲ್ಬಮ್ ಸಾಂಗ್? ಅದು ಕಲಾಂಜಲಿ ಕ್ರಿಯೇಷನ್ ಅವರದ್ದು, ರಾಜೇಶ್ ಭಂಡಾರಿ ಅಂತ ಇದ್ರು ಅವರದ್ದು. ಎಷ್ಟು ಅಂದ್ರೆ ಮನೆಯವರು ಯಾವ ರೀತಿಯಾಗಿ ಸಪೋರ್ಟ್ ಮಾಡಿದ್ರು? ಹಸ್ಬೆಂಡ್ ಇರ್ಬೋದು ತುಂಬಾ ಸಪೋರ್ಟ್ ಮಾಡಿದ್ದಾರೆ, ಖುಷಿ ಆಯ್ತು ಅವರಿಗೂ. ಮನೆಯಲ್ಲಿ ಹೇಳ್ತಿದ್ದಲ್ಲ ಸಾಂಗ್, ಫಸ್ಟ್ ಟೈಮ್ ಅಲ್ಲ, ಔಟ್ ಸೈಡ್, ಖುಷಿ ಆಯ್ತು. ಓಕೆ. ನಿಮ್ಮ ಅತ್ತೆ ಮಾವ ಇರ್ಬೋದು, ಎಲ್ರಿಗೂ ಖುಷಿ ಆಯ್ತು. ಇಂಟ್ರೆಸ್ಟ್ ಇದೆ ಅಂದ್ರೆ ಸಂಗೀತದಲ್ಲಿ ಈಗ ಹೋಗುದಾಗಿರ್ಬೋದು, ಮೆಹಂದಿ ಫಂಕ್ಷನ್ ಸಿಂಗ್ ಮಾಡೋದಲ್ಲ, ಅವ್ರಿಗೆ ಖುಷಿ ಇದೆ? ಖುಷಿ ಇದೆ. ಅವರೇ ಕಲಿಸಿ ಕೊಡ್ತಾರೆ ಅಂದ್ರೆ ಯಾವ ರೀತಿ ತೊಂದರೆ ಏನಿಲ್ಲ, ಆರಾಮ್ಸೆ. ಓಕೆ. ಆಫ್ಟರ್ ಬೇಬಿ ಆದ್ಮೇಲೆ ಅಂದ್ರೆ ಈಗ ನೆಕ್ಸ್ಟ್ ಈಗ ಮಗು ಇದೆ ಅಲ್ಲ, ಹಾಗಾಗಿ ಮಗುವನ್ನ ಬಿಟ್ಟು ಹೋಗ್ಬೇಕು, ಎಷ್ಟು ಕಷ್ಟ ಅನ್ಸುತ್ತಾ? ಜಾಯಿಂಟ್ ಫ್ಯಾಮಿಲಿ ಈಗ 1 year ಆಯ್ತು ನಮ್ಗೆ, ಅಂದ್ರೆ ಸಪ್ರೇಟ್ ಆಗಿ ಮನೆ. ಮೊದಲು ಜಾಯಿಂಟ್ ಫ್ಯಾಮಿಲಿ ನಮ್ದು. ಓಕೆ. ಅತ್ತೆ ಇದ್ರು, ಅವರು ನೋಡ್ಕೊಳ್ತಿದ್ರು ಮಗುವನ್ನು. ಇಬ್ರು ಇದ್ದಾರೆ. ಓಕೆ ಓಕೆ. ಇಬ್ರು ಮಕ್ಕಳ? ಓಕೆ. ಆ ಚಾಲೆಂಜ್ ಅಲ್ಲ, ಇಬ್ರು ಮಕ್ಕಳನ್ನ ಬಿಟ್ಟು? ಒಬ್ನಿಗೆ 10 years ಆಯ್ತು. ಓಕೆ ಓಕೆ. ಇನ್ನೊಬ್ಳು 3.5. ಓಕೆ ಓಕೆ. ಅದೇ ಮಕ್ಕಳನ್ನ ಬಿಟ್ಟು ಅವರು ಸ್ಕೂಲಿಂದ ಬಂದಾಗ ನೀವೇನಾದ್ರು ಸಿಂಗ್ ಆ ಟೈಮಲ್ಲಿ ಏನಾದ್ರು ಮದುವೆ ಫಂಕ್ಷನ್ ಎಲ್ಲ ಇದ್ರೆ ಅವರನ್ನು ಕೂಡ ನೋಡ್ಕೊಳ್ಬೇಕಿಲ್ಲ ಮನೆಯಲ್ಲಿ, ಅತ್ತೆ ನೋಡ್ತಾ ಇದ್ರೆ. ಈಗ ಅದೇ ನಾನು ಕಮ್ಮಿ ಹೋಗುದು, ಅಂದ್ರೆ ಮಗು ಇದ್ದಾಳಲ್ಲ, ಈಗ ಸಪ್ರೇಟ್ ಇದ್ದೇವಲ್ಲ, ನೈಟ್ ಪ್ರೋಗ್ರಾಮ್ ಅಂತ ಹೋಗುದಿಲ್ಲ. ನಿಮ್ಗೆ ಅನಿಸ್ಲಿಲ್ವಾ ಅಂದ್ರೆ ನೈಟ್ ಈಗ ತುಂಬಾ ಸಿಂಗಿಂಗ್ ಎಲ್ಲ ಇರುತ್ತಲ್ಲ, ಪ್ರೋಗ್ರಾಮ್ ಎಲ್ಲ ಇರ್ತಾ, ಮಿಸ್ ಮಾಡ್ಕೊಂಡೆ ಹೋಗ್ಲಿಕ್ಕೆ ಆಗ್ತಿಲ್ಲ? ಇಲ್ಲ, ಅಂದ್ರೆ
ಇಲ್ಲಿ ಮಗುವನ್ ನೋಡುವಾಗ ಹೌದೌದು, ಮಕ್ಕಳಿಗಿಂತ ಅದೇನು ಇಂಪಾರ್ಟೆಂಟ್ ಅದೇ ಇಂಪಾರ್ಟೆಂಟ್ ಅಲ್ಲ. ಕರೆಕ್ಟ್ ಕರೆಕ್ಟ್. ಒಂದ್ ವೇಳೆ ಹೀಗೆ ಅಂದ್ರೆ ಅತ್ತೆ ಮಾವ ನೋಡ್ಕೊಳ್ಳೋದಾಗಿದ್ರೆ ಹೋಗ್ತೀರಿ ನೀವು ಫಂಕ್ಷನ್? ಹೋಗ್ತೇನೆ. ಆದ್ರೆ ನೈಟ್ ಏನೋ ನನ್ಗೆ ಮನ್ಸಿಲ್ಲ ಹೋಗ್ಲಿಕ್ಕೆ, ಬಿಟ್ಟು ನಿಮ್ಗೆ ಇಷ್ಟ ಇಷ್ಟ ಇಲ್ಲ. ಓಕೆ, ಯಾವ ರೀತಿಯಾದ ಫಂಕ್ಷನ್ಸ್ ಎಲ್ಲ ಅಟೆಂಡ್ ಮಾಡ್ತೀರಾ ಅಂತ ಈಗ? ಮ್ಯಾರೇಜ್, ರಿಸೆಪ್ಷನ್, ಮೆಹಂದಿ, ಬರ್ಡೇ, ಎಂಗೇಜ್ಮೆಂಟ್, ಆ ಥರದ್ದೆಲ್ಲ ಅಟೆಂಡ್ ಮಾಡ್ತೀರಾ? ಈಗ ಈಗ ಸಿಂಗಿಂಗ್ ನಿಮ್ಮ ಜರ್ನಿ ಇದೆ ಅಲ್ಲ, ಅದೀಗ ಒಬ್ರು ಅಂದ್ರೆ ಪ್ರತಿಯೊಬ್ಬರಿಗೂ ನಾನು ಕೇಳುವಾಗ ತುಂಬ ಇಂಟರ್ವ್ಯೂಸ್ ಅವ್ರು ಹೇಳ್ತಾರೆ ನನ್ನ ಗುರುಗಳು. ನಿಮ್ಮದು ನಂಗೆ ಒಂದು ಆಶ್ಚರ್ಯ ಅದೇ, ಗುರುಗಳಿಲ್ಲ ನಿಮ್ಗೆ? ಗುರುಗಳು ಅಂತಿಲ್ಲ, ಅದೇ ನಂಗೆ ಆಶ್ಚರ್ಯ ಇದು. ಪ್ರತಿಯೊಬ್ಬರು ಅಂದ್ರೆ ಅವದೇ ವಾಯ್ಸ್ ಬಂದದ್ದಲ್ಲ, ಅವರೇ ಗುರು. ನಂಗೆ ಪ್ರತಿಯೊಬ್ಬರು ಇಂಟರ್ವ್ಯೂ ಕೇಳುವ ಕೂಡ ಅವ್ರು ಹೇಳ್ತಾರೆ ನಂಗೆ ಇವರು ಗುರು, ಇವರು ಗುರು, ಅವರು ಗುರು ಅಂತ. ಗುರುಗಳ ಆದ್ರೆ ನನ್ಗೆ ಸ್ಕೂಲಲ್ಲಿ ಅದೇ ಸರ್ ಹೇಳಿದ್ದಲ್ಲ ನಾನು, PT ಸರ್, ಗೋಪಾಲ್ ಸರ್ ಅಂತ ಅವರೊಂದು ಕಲಿಸಿಕೊಟ್ಟಿದ್ರು. ಅದು ನಾನು ಹೈಸ್ಕೂಲಲ್ಲಿ ಕೂಡ ಅದೇ ಸಾಂಗ್ ಆಡ್ತಿದ್ದೆ. ಸ್ಟೂಡೆಂಟ್ಸ್ ಎಲ್ಲ ಹೇಳ್ತಿದ್ರು, ಒಂದು ಫ್ರೀ ಇರುವಾಗ, ಕ್ಲಾಸ್ ಇರ್ತಿರ್ಲಿಲ್ಲ ಒಂದೊಂದ್ಸಲ, ಆ ಸಾಂಗ್ ಅನ್ನು ಹಾಡು ಅಂತ ಹೇಳ್ತಿದ್ರು. ಅದೊಂದು ಸಾಂಗ್ ತುಂಬಾ ಇಷ್ಟ ನನ್ಗೆ. ಹೌದಾ? ಭಾವಗೀತೆ ಕಲಿಸಿದ್ರು, ಅದನ್ನ ಮತ್ತೆ ಅದನ್ನು ಆ ಸಾಂಗಿಗೆ ಪ್ರೈಸ್ ಕೂಡ ತುಂಬಾ ಬಂದಿದೆ ಓಕೆ ಕಾಂಪಿಟೇಷನ್ ಅಲ್ಲಿ. ಖಂಡಿತ ಮತ್ತೆ ಹಾಡಿಸ್ತೇನೆ. ಎಸ್, ಈಗ ನಿಮ್ಮ ಸ್ಕೂಲ್ ಹತ್ತ ಹೋಗುದಾದ್ರೆ ಸ್ಕೂಲ್ ಎಲ್ಲಿ ಮಾಡಿದ್ರಿ, ಯಾವ ರೀತಿ? ಸ್ಕೂಲ್ ವಾಮಂಚೂರು ತಿರುವಾಯಿಲ್ ಸ್ಕೂಲ್, ಗವರ್ಮೆಂಟ್, ಬಂಟ್ವಾಳ ತಾಲೂಕು. ಅಲ್ಲ ವಾಮಂಚೂರು. ವಾಮಂಚೂರು, ಓಕೆ. ಬಂಟ್ವಾಳ ನನ್ನ ಹಸ್ಬೆಂಡ್ ಓಕೆ ಓಕೆ ಓಕೆ. ಅಂದ್ರೆ ಅಲ್ಲಿಗ ನೀವು ಎಷ್ಟನೇ ಕ್ಲಾಸ್ ತನಕ ಕಲ್ತೀರಾ? ಅಂದ್ರೆ ಪ್ರೌಢ ಶಿಕ್ಷಣ, ಹೈಸ್ಕೂಲ್ ಕೂಡ ಅಲ್ಲೇ ಇತ್ತು? ಇಲ್ಲ, ಹೈಸ್ಕೂಲ್ ಮೂಡ್ಶೆಡ್ಡೆ. ಓಕೆ, ಮೂಡ್ಶೆಡ್ಡೆ ಇಲ್ಲಿ ಅಲ್ಲೇ, ಅದೇ ಮಂಗಳೂರಲ್ಲೇ. ಓಕೆ ಓಕೆ. ತಿರುವಾಯಿಲು ಅಂದ್ರೆ ಸ್ವಲ್ಪ ಒಂದು ಅಲ್ಲಿಂದ 2-3-4 ಕಿಲೋಮೀಟರ್. ಓಕೆ. ನೆಕ್ಸ್ಟ್ ಕಾಲೇಜ್ ವುಮೆನ್ಸ್ ಕಾಲೇಜ್ ಬಲ್ಮಠ. ಓಕೆ ಓಕೆ. ನೀವು ಸಣ್ಣದಿರುವಾಗ ಎಷ್ಟು ತರಲಾಗಿದ್ರಿ? ನಾನು ಜೋರಿದ್ದು, ನೀವೇ ಹೇಳಿ. ನಾನು ಸಣ್ಣದಿರುವಾಗದಿಂದಲೇ ಜೋರಿ. ಹೊಡೆದೋದೇನಾದ್ರು ಒಂದು ಹೊಟ್ಟರೆ 2 ನಾನು ಕೊಡ್ತೇನೆ. ಸ್ಕೂಲಲ್ಲಿ ಕೂಡ ಬೇರೆಯವ್ರಿಗೆ, ಫ್ರೆಂಡ್ಸಿಗೆಲ್ಲ ಹೊಡಿತಿರ್ಲಿಲ್ಲ ಆಗ. ಆದ್ರೆ ಏನಾದ್ರು ಯಾರಾದ್ರು ಅಂದ್ರೆ ನಾನು ಎಕ್ಸ್ಟ್ರಾ ಹೇಳ್ತೇನೆ. ಎಷ್ಟು ಸೇರಿ ಪಾಪ ಅಲ್ಲ, ಪಾಪ ಅಲ್ಲ, ಜೋರ್ನ ಹುಡುಗಿ ಕೃತಿಕಾ ಅವರು. ಅಂದ್ರೆ ಪಾಪ ಜೋರು, ಎಲ್ಲಿ ಜೋರು ಇರ್ಬೇಕು ಅಲ್ಲಿ ಮಾತ್ರ. ಪಾಪ ಆದ್ರೆ ಪಾಪ, ಜೋರಾದ್ರೆ ಜೋರ್, ಡಬಲ್ ಜೋರ್, ಹಾಗೆ ಹಾಗೆ. ಈಗ ಇವ್ರು ಯಾರಾದ್ರೂ ಹೊಡೆದದ್ ನೆನಪಿದ್ಯಾ ನಿಮ್ಗೆ? ಹೊಡೆದನ್ನೇ ಟೀಚರ್ಸಾ? ಇಲ್ಲ, ಟೀಚರ್ಸ್ ಹೊಡಿಲಿಲ್ಲ. ಒಮ್ಮೆ ಕೂಡ ಒಂದ್ ಫಸ್ಟ್ ಸ್ಟ್ಯಾಂಡರ್ಡ್ ಇಲ್ಲ, ಆ ತರ ಹೊಡೆಯುವಂತದ್ದು ಏನು ಮಾಡ್ಲಿಲ್ಲ. ಓಕೆ. ಇಲ್ಲ, ಹೋಮ್ವರ್ಕ್ ಎಲ್ಲ ಪರ್ಫೆಕ್ಟ್ ಆಗಿ ಮಾಡ್ತಾ ಇದ್ರಿ? ಯಾವತ್ತು ಪರ್ಫೆಕ್ಟ್. ಕಲಿಯೋದ್ರಲ್ಲಿ ಹುಷಾರ? ಫಸ್ಟ್ ಸ್ಟ್ಯಾಂಡರ್ಡ್ ಇಂದ 4th ಸ್ಟ್ಯಾಂಡರ್ಡ್ ತನಕ ಟಾಪರ್ ನಾನು ಕ್ಲಾಸಲ್ಲಿ. ಆಮೇಲೆ 4th, ಆಮೇಲೆ 2nd, 3rd, ಮತ್ತೆ ಓಕೆ, ಬಟ್ ಟಾಪರ್ ಅಂತಲ್ಲ. ಓಕೆ, ಫಸ್ಟ್ ಕ್ಲಾಸ್. ಅದು 4th ಅಲ್ಲಿ ಏನಾಯ್ತು? 4th ಅಲ್ಲಿ 2nd, 5th ಅಲ್ಲಿ 2nd, 6th ಇಂದ 1st 2nd ಏನಿಲ್ಲ. ಅಂತ ಅಂದ್ರೆ ಒಂದು 4th ಪ್ಲೇಸ್ ಆ ತರ ಬರ್ತಿತ್ತು. ಏನೋ ಗೊತ್ತಿಲ್ಲ. ಟೀಚರ್ಸ್ ಫಸ್ಟ್ ಪ್ಲೇಸ್ ಅಲ್ಲಿ ಇದ್ದವಳು ಹೇಳ್ತಿದ್ರು. ಅಂದ್ರೆ ಒಂದೇ ತರ ಬರ್ತಿತ್ತು. ಕೀಟಲ್ಲಿ ಏನಾದ್ರು ಜಾಸ್ತಿ ಆಯ್ತಾ? ಇಲ್ಲ, ಅದೆಲ್ಲ ಇರ್ಲಿಲ್ಲ ನಂದು. ಯಾರಾದ್ರೂ ಮಾಡಿದ್ರೆ ಮಾತ್ರ ರಿಟರ್ನ್. ಓಕೆ, ನಂದಿಲ್ಲ. ಓಕೆ. ಫ್ರೆಂಡ್ಸ್ ಯಾವ ರೀತಿ ಆಗಿತ್ತು ಸಣ್ಣದಿರುವಾಗ? ಫ್ರೆಂಡ್ಸ್ ಅಂದ್ರೆ ಫ್ರೆಂಡ್ಸ್ ಸಣ್ಣದಿರುವಾಗ ಫ್ರೆಂಡ್ಸ್ ಜೊತೆ ಏನಾದ್ರು ತಮಾಷೆ ಮಾಡುದು ಹಾಗೇನಾದ್ರು ಇದ್ರ ಅಂತ? ಸ್ಕೂಲಲ್ಲಿ ಫ್ರೆಂಡ್ಸ್ ಎಲ್ಲ ಇರ್ತಾರಲ್ಲ, ಉಪದ್ರ ಮಾಡುದು ಟೀಚರ್ಸಿಗೆ, ಇರ್ಲಿಲ್ಲ. ಆಫ್ಟರ್ ಕಾಲೇಜ್ ಬಂದ್ಮೇಲೆ ನಿಮ್ಮ ಫ್ರೆಂಡ್ಸ್ ಅವ್ರಿಗೆ ಗೊತ್ತಿತ್ತಾ ನೀವೊಬ್ರು ಸಿಂಗರ್ ಅಂತ? ಗೊತ್ತಿತ್ತು, ಯಾಕಂದ್ರೆ ನಾವು ಸ್ಕೂಲ್ ಫ್ರೆಂಡ್ಸೇ. ಅಂದ್ರೆ ಕಾಲೇಜ್ಗೆ ಹೋಗುವಾಗ ಸ್ಕೂಲಲ್ಲಿ ಫ್ರೆಂಡ್ಸ್ ಇದ್ರಲ್ಲ, ಅವರೇ ಇದ್ರು. ಓಕೆ ಓಕೆ. ಸ್ಕೂಲ್ ಫ್ರೆಂಡ್ಸ್ ನ್ಯೂ ಫ್ರೆಂಡ್ಸ್ ಅಲ್ಲ. ಸ್ಕೂಲಲ್ಲಿ ಇದ್ದವ್ರೆ ನಿಮ್ಗೆ? ಸ್ಕೂಲಲ್ಲಿ ಇದ್ದವರೇ ಕಾಲೇಜಲ್ಲಿ ಸಿಕ್ಕಿದ್ರು. ಒಂದೇ ಊರಿನವ್ರು ನಾವು. ಓಕೆ ಓಕೆ. ಹಾಗೆ. ನೆಕ್ಸ್ಟ್ ಎಲ್ಲಿಗೆ ಅಂದ್ರೆ ನೆಕ್ಸ್ಟ್ ಕ್ವಾಲಿಫಿಕೇಶನ್ ಏನಂತ? ಎಜುಕೇಶನ್ ನೆಕ್ಸ್ಟ್ ನಾನು ಪ್ಯಾರಾಮೆಡಿಕಲ್ ಲ್ಯಾಬ್ ಟೆಕ್ನಿಷಿಯನ್ ಕೋರ್ಸ್ ಮಾಡ್ತಾ ಇದ್ದೆ, ಬಟ್ ಅದು 1 ವರ್ಷ ಮಾತ್ರ, ಆಮೇಲೆ ಡಿಸ್ಕಂಟಿನ್ಯೂ ಆಯ್ತು. ಸಮ್ ರೀಸನ್ಸ್ ಬೇಡ ಅಂತ ಅನ್ಸ್ತು, ಸಾಕು ಅಂತ. ಎಸ್. ಈಗ ಫ್ರೆಂಡ್ಸ್ ಹೇಗಿದ್ದಾರೆ ಅಂದ್ರೆ ಕಾಂಟ್ಯಾಕ್ಟ್? ಇದ್ದಾರೆ, ಎಲ್ಲರೂ ಇದ್ದಾರೆ. ಪ್ರೈಮರಿ ಫ್ರೆಂಡ್ಸ್ ಇದ್ದಾರೆ, ಹೈಸ್ಕೂಲ್ ಫ್ರೆಂಡ್ಸ್, ಕಾಲೇಜ್ ಅದೇ, ಹೈಸ್ಕೂಲ್ ಅಲ್ಲಿ ಇದ್ದವ್ರೆ ಎಲ್ಲರೂ ಕಾಂಟ್ಯಾಕ್ಟ್ ಇದ್ದಾರೆ ಈಗಲೂ. ಫ್ರೆಂಡ್ಸ್ ಸರೌಂಡ್ ಯಾವ ರೀತಿ ಆಗಿದೆ ಅಂತ? ಈಗ ಪಾರ್ಟಿ ಮಾಡೋದಾಗಿರ್ಬೋದು? ಇಲ್ಲ, ಆ ಥರ ಪಾರ್ಟಿ ಮಾಡೋದಂತಿಲ್ಲ, ಅಪರೂಪಕ್ಕೆ ಸಿಗ್ತೇವೆ. ಆದ್ರೆ ಅದೇ ಚಾಟಿಂಗ್ ಕಾಲ್ ಅಷ್ಟೇ.
ಅವ್ರೇನಾದ್ರು ಅವರ ಥ್ರೂ ಅಲ್ಲಿ ಏನಾದ್ರು ಅಂದ್ರೆ ಅವರ ಈಗ ಏನಾದ್ರು ಫಂಕ್ಷನ್ ಇರುತ್ತೆ ಅವರ ಥ್ರೂ ಅಲ್ಲಿ ನಿಮ್ಮನ್ನ ಕರೆಸೋದು ಹಾಗೆ ಅಂದ್ರೆ ಫ್ಯಾಮಿಲಿ ಫಂಕ್ಷನ್ ಎಲ್ಲ ಇರ್ತದೆ ಅಲ್ಲ, ಮ್ಯಾರೇಜ್, ಮೆಹಂದಿ ಅಂತ ಫಂಕ್ಷನ್ಗೆ ಕರೀತಾರೆ. ಖುಷಿ ಆಗುತ್ತೆ. ಖುಷಿ ಆಗುತ್ತೆ, ಸಪೋರ್ಟ್ ಮಾಡ್ತಾರೆ. ಸ್ಟೇಟಸ್ ಇದು ಸಾಂಗ್ಸ್, ಕವರ್ ಸಾಂಗ್ಸ್ ಬಂದ್ರೆ, ಆಲ್ಬಮ್ ಸಾಂಗ್ಸ್ ಬಂದ್ರೆ ಕೇಳಿ ಹಾಕ್ತಾರೆ, ಸೆಂಡ್ ಮಾಡಿ ಅಂತ. ಖುಷಿ ಆಗುತ್ತಲ್ಲ ಅದೆಲ್ಲ ಕೇಳುವಾಗ. ಈಗ ಆಲ್ಬಮ್ ಸಾಂಗ್ ಎಲ್ಲ ಮಾಡಿದ್ರಲ್ಲ, ಈಗ ನೀವೆಲ್ಲಾದ್ರೂ ಹೋಗುವಾಗ ಗುರುತಿಸ್ತಾರ ಇವ್ರನ್ನೆಲ್ಲ ನೋಡಿದ್ದೇನೆ ಹಾಗೇನಾದ್ರು ಅಂದ್ರೆ ಇವ್ರು ಸಿಂಗರ್ ಆ ಥರ ಗುರುತಿಸ್ತಾರೆ. ಎಷ್ಟು ಖುಷಿ ಆಗುತ್ತೆ, ತುಂಬಾ ಖುಷಿ ಆಗುತ್ತೆ, ಅದು ಹೇಳಲಿಕ್ಕೆ ಆಗುದಿಲ್ಲ, ಅಷ್ಟು ಖುಷಿ ಆಗುತ್ತೆ. ನಿಮ್ಮ ಊರಲ್ಲಿ ಯಾವ ರೀತಿಯಾಗಿದೆ ರೆಸ್ಪಾನ್ಸ್ ಎಲ್ಲ ಜನಗಳದ್ದು? ನಮ್ಮ ಊರಿನ ಹುಡುಗಿ ಒಬ್ರು ಹಾಡ್ತಾರೆ, ರೆಸ್ಪಾನ್ಸ್ ಅದೇ ಹಾಗೆ ಒಳ್ಳೆ ಒಳ್ಳೆ ವಾಯ್ಸ್ ಆ ಥರ ಅಂತ ದೊಡ್ಡ ರೆಸ್ಪಾನ್ಸ್ ಏನಿಲ್ಲ. ಇಲ್ಲ, ಜಸ್ಟ್ ಹಾಡ್ತಾರೆ. ಹೇಳ್ತಾರೆ ನಿನ್ಗೆ ಸರಿಗಮಪ ಟ್ರೈ ಮಾಡ್ಬೋದಲ್ಲ ಅದೆಲ್ಲ ಹೇಳ್ತಾರೆ. ಇಂಟ್ರೆಸ್ಟ್ ಇಲ್ಲ, ರಿಯಾಲಿಟಿ ಶೋಸ್ ಇಂಟ್ರೆಸ್ಟ್ ಇಲ್ಲ ನನಗೆ. ಅಲ್ಲ, ಯಾಕೆಂತ ಗೊತ್ತಿಲ್ಲ, ಯಾಕೆಂತ ಇಲ್ಲ ಗೊತ್ತಿಲ್ಲ, ಇಂಟ್ರೆಸ್ಟ್ ಇಲ್ಲ. ಒಂದು ವೇಳೆ ಚಾನ್ಸ್ ಸಿಕ್ಕಿದ್ರೆ ಎಷ್ಟೋ ಜನರ ಕನಸಾಗಿರುತ್ತೆ, ನಾನು ಆ ಸರಿಗಮಪ ವೇದಿಕೆಯಲ್ಲಿ ಹಾಡಬೇಕು, ಅಲ್ಲಿ ನಿಂತ್ರೆ ಸಾಕು ಹಾಡು ಸಿಕ್ಕಿದ್ರೆ ಹೋಗ್ತೇನೆ. ಟ್ರೈ ಮಾಡಲ್ಲ? ಟ್ರೈ ಮಾಡಲಿಲ್ಲ. ಒಂದ್ಸಲ ಟ್ರೈ ಮಾಡಿದ್ರೆ ಪಕ್ಕ ಸಿಗುತ್ತೆ. ಒಮ್ಮೆಲೆ ಎಷ್ಟೋ ಜನರಿಗೆ ಕನಸದು ಆ ಸ್ಟೇಜ್ ಮೇಲೆ ನಿಂತ್ರೆ ಸಾಕು, ಒಮ್ಮೆ ಸೆಲೆಕ್ಟ್ ನೆಕ್ಸ್ಟ್ ಕ್ವಶನ್ಸ್ ಅದು ಬರಲ್ಲ, ಮ್ಯಾಟ್ರ್ ಬರಲ್ಲ. ಬಟ್ ಒಮ್ಮೆ ಒಂದು ಕ್ಷಣಕ್ಕೆ ಹೋಗಿ ಹಾಡಬೇಕು, ಅವರ ಎದುರು ಕಡೆ ಆ ಗೆಸ್ಟ್ಗಳ ಎದುರಲ್ಲಿ ಹಾಡಬೇಕು ಅಂತ, ಅದು ಎಲ್ರಿಗೂ ಡ್ರೀಮ್ ಇರ್ತದೆ. ಹೌದು, ಹಾಗಾದ್ರೆ ನೆಕ್ಸ್ಟ್ ಟೈಮ್ ಸಿಕ್ಕಿದ್ರೆ ಪಕ್ಕ ಹೋಗ್ತೀರಿ, ಟ್ರೈ ಅಂತೂ ಮಾಡ್ತೀರಿ. ಇಷ್ಟರವರೆಗೆ ನೀವು ಎಷ್ಟೊಂದು ಸಾಂಗ್ ಅನ್ನ ಹಾಡಿರ್ಬೋದು ಅಂತ ನೆನಪಿದ್ಯಾ? ಒಂದು ಅಂದಾಜು 7 years ಅಲ್ಲಿ ಆಲ್ಬಮ್ ಸಾಂಗ್ಸಾ? ಆಲ್ಬಮ್ ಇರ್ಬೋದು, ಓವರ್ ಆಲ್ ಇಲ್ಲಾದ್ರೆ ಆಲ್ಬಮ್ ಸಾಂಗ್ಸ್, ಡ್ರಾಮಾಗಳಿಗೆಲ್ಲ ಹಾಡಿದ್ದು ನೆನಪಂದ್ರೆ ನನಗೆ ಇಷ್ಟೇ ಅಂತ ಕೌಂಟ್ ಇಲ್ಲ. ಒಂದು ಅಂದಾಜು ಒಂದು 1000 ಅಬೋ, ಒಂದು 35 35 ಅಷ್ಟು ಹಾಡಿರ್ಬೋದು. ಡ್ರಾಮಾ ಆಲ್ಬಮ್ ಸಾಂಗ್ಸ್ ಅಂದ್ರೆ ಓಕೆ, ಅಂದಾಜು 35 ಅಬೋ ಇರ್ಬೋದು ಹಾಡಿದ್ರೆ. ಅದ್ರಲ್ಲಿ ನಿಮ್ಗೆ ಫೇವ್ರೇಟ್ ಅದೊಂದು ಹಾಡಿಸ್ಲಿಕ್ಕೆ ಬಾಕಿ ಉಂಟು, ಮತ್ತೆ ಅದು ಭಾವಗೀತೆ. ಭಾವಗೀತೆ ಫಸ್ಟ್ ಅದೇ ಸರ್ ಕಲ್ಸಿದ್ದಲ್ಲ, ಹಾಗೆ ಫೇವ್ರೇಟ್ ನಿಮ್ದು. ಪ್ರೈಸ್ ಎಲ್ಲ ಬಂದಿತ್ತಲ್ಲ ಅದಕ್ಕೆ. ಹಾಗಾಗಿ ಹಾಗಾದ್ರೆ ಈಗಲೇ ಆಡಿಸುವ ಅಂತಲ್ಲ ಕಾಯ್ತಿರ್ಬೋದು, ಎಲ್ಲ ಹೇಳ್ಬೋದು. ಆಗಂದ ಹೇಳ್ತಾ ಇದ್ದಾರೆ ನೋಡಿ, ಯಾವಾಗ ಹಾಡಿಸ್ತಾರೆ ಅದು ಒಂದು ಭಾವಗೀತೆ ನಮ್ಗೆ. ತಾರೆಗಳ ಚರಿತಾರೆ ಅಂಗಿ ತೊಡಿಸುವರಂತೆ, ಚಂದಿರನ ತಂಗಿಯರು ನಿನ್ನ ಕರೆದು ಹೂವ ಮುಡಿಸುವರಂತೆ, ಹಾಲ ಕುಡಿಸುವರಂತೆ, ವೀಣೆ ನುಡಿಸುವರಂತೆ, ಸುತ್ತ ನೆರೆದು ವೀಣೆ ನುಡಿಸುವರಂತೆ, ಸುತ್ತ ನೆರೆದು ವೀಣೆ ನುಡಿಸುವರಂತೆ, ಸುತ್ತ ನೆರೆದು. ಅತ್ತಿತ್ತ ನೋಡದಿರು, ಅತ್ತು ಹೊರಳಾಡದಿರು, ನಿದ್ದೆ ಬರುವನು ಹೊದ್ದು ಮಲಗು ಮಗುವೆ, ಜೋ 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 ಜೋ. ಸುತ್ತಿ ಹೊರಳಾಡದಿರು, ಮತ್ತೆ ಹಠಗೂಡದಿರು, ನಿದ್ದೆ ಬರುವನು ಕದ್ದು ಮಲಗು ಮಗುವೆ, ಜೋ 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 ಜೋ. ಈಗ ವಾಯ್ಸ್ ಕೂಡ ಇಲ್ಲ, ನನ್ನ ವಾಯ್ಸ್ ಹೋಗಿದೆ. ಎಷ್ಟು ಚೆನ್ನಾಗಿ ಹಾಡ್ತೀರಿ, ವಾಯ್ಸ್ ಹೋದ್ರು ಕೂಡ ಮಲಗಿ ಬಿಡೋಣ ಅನ್ಸುತ್ತೆ. ಇದಕ್ಕಂತೂ ಖಂಡಿತ ಪ್ರಶಸ್ತಿ ಸಿಗ್ಲೇಬೇಕು ನಿಮಗೆ, ಅಷ್ಟು ಚೆನ್ನಾಗಿ ಹಾಡಿದ್ರಿ. ಮಕ್ಕಳನ್ನ ಕೂಡ ಸಾಂಗ್ ಹೇಳಿ ಮಲಗಿಸ್ತೀರಾ? ಸೊ ಮಕ್ಕಳಿಗೆ ಅದೊಂದು ಪ್ಲಸ್, ಅಮ್ಮ ಸಿಂಗರ್ ಆಗಿರೋದು. ಅವಳು ಕೂಡ ಹಾಡ್ತಾಳೆ, ಮಗು 3.5 years ಆಯ್ತು, ಇಂಟ್ರೆಸ್ಟ್ ಜಾಸ್ತಿ ಅವಳಿಗೆ ಆಡುದ್ರಲ್ಲಿ. ನಿಮ್ಗೆ ತಂದೆಯಿಂದ ಬಂದದ್ದು? ನಮ್ಮ ಇದ್ರಲ್ಲಿ ಮಾತ್ರ, ಔಟ್ಸೈಡ್ ಎಲ್ಲ ಏನಿಲ್ಲ, ನನ್ನ ತರನೇ ನಾಚಿಕೆ ಆಗ್ತದೆ ಅವಳಿಗೆ. ನೋಡ್ಬೇಕು, ಏನಾದ್ರು ಕಲಿಸುವ ಪ್ಲಾನ್ ಇದೆಯಾ? ಇದೆ, ಗುರುಗಳ ಹತ್ರ ಮ್ಯೂಸಿಕ್ ಕ್ಲಾಸಿಗೆ ಹಾಕ್ಬೇಕು. ದೊಡ್ಡವರು ಮಗನ ಮಗ 10 years ಆಯ್ತು. ಅವರು ಕೂಡ ಇಂಟ್ರೆಸ್ಟ್ ಇದೆ ಸಿಂಗಿಂಗ್? ಇದೆ, ಅವನಿಗೆ ಇದೆ ಮ್ಯೂಸಿಕ್, ಕೀಬೋರ್ಡ್ ಕ್ಲಾಸಿಗೆ ಹೋಗ್ತಾನೆ ಅವನು. ಓಕೆ ಕಲಿಸ್ತಾ ಇದ್ದಾರೆ. ಎಷ್ಟನೇ ಕ್ಲಾಸ್ ಅವರು? 4th.
ಮಗಳು ಸಣ್ಣ ಅವಳು. ಹ್ಮ್, ಇಬ್ರನ್ನು ಕೂಡ ಸಂಗೀತಕ್ಕೆ ಏನಾದ್ರು ಅದು ನಿಮ್ಮ ತರ ಸಂಗೀತದಲ್ಲಿ ಏನಾದ್ರು ಒಂದು ಇದು ಮಾಡಿ ಅಂತ ಸಾಧನೆ ಮಾಡಿ ಅಂತ. ಈಗ ನೆಕ್ಸ್ಟ್ ಈಗ ನೀವು ಬೇರೆ ಈಗ ಪ್ರೋಗ್ರಾಮ್ಗೆಲ್ಲ ಹೋಗ್ತೀರಲ್ವಾ, ಎಲ್ಲಾದ್ರೂ ನಿಮ್ಗೆ ಮರ್ತೋದದಿದ್ಯಾ? ರಿಲಿಕ್ಸ್ ಇರ್ಬೋದು, ಸಡನ್ ಏನಾದ್ರು? ಇಲ್ಲ, ಅಂದ್ರೆ ನಾವು ಲಿರಿಕ್ಸ್ ನೋಡಿ ಹಾಡ್ತೇವೆ ಅಲ್ಲ. ಓಕೆ ಓಕೆ, ನೋಡಿ ಹಾಡ್ತೇವೆ. ಕರೆಕ್ಟ್. ಅಂದ್ರೆ ಏನಾದ್ರೂ ಒಂದು ಸಿಚುವೇಶನ್ ಅಲ್ಲಿ ಜನರೆಲ್ಲ ಬೋರ್ ಆಗಿ ಕೂತಿರ್ತಾರೆ, ಅವಾಗ ನೀವು ಅವರನ್ನ ಯಾವ ರೀತಿ, ಕೆಲವು ನಾನು ಮದುವೆ ಫಂಕ್ಷನ್ ಎಲ್ಲ ನೋಡಿದ್ದೇನೆ, ತುಂಬಾ ಜನ ಹೇಳ್ತಿದ್ದಾರೆ ನೀವು ಹಾಡಿ ನಮ್ ಜೊತೆ ಸ್ಪೆಂಡ್ ಮಾಡಿ ಅಂತ, ಬಟ್ ಕೆಲವರು ಸೈಲೆಂಟ್ ಆಗಿರ್ತಾರೆ. ಅದು ಒಂದು ಹೇಗೆ ಚಾಲೆಂಜ್ ಆಗಿ ತಗೊಳ್ತೀರಾ? ಅಂದ್ರೆ ಅವರನ್ನು ಕೂಡ ನಗಿಸ್ಬೇಕಲ್ಲ, ಅವ್ರ ಜೊತೆ ಕೂಡ ಅಂದ್ರೆ ನಾವು mingle ಟೀಮ್ ಆಗ್ಬೇಕು. ಆಗಿರ್ತೇವಲ್ಲ, ಒಬ್ರೆ ಅಂತ ಇರುದಿಲ್ಲ. ಹೋಸ್ಟ್ ಮಾಡುವವರು ಮಾತನಾಡಿಸಿ ನಗಿಸ್ತಾರೆ, ಎಂಟರ್ಟೈನ್ ಮಾಡ್ತಾರೆ. ಓಕೆ, ಅಂದ್ರೆ ಡ್ಯಾನ್ಸ್ಗೆ ಡ್ಯಾನ್ಸಿಂಗ್ ನಂಬರ್ ಹಾಡುವಾಗ ಅದೇ ಕರಿತೇವೆ, ಕರೆಯುವುದಾಗಿರ್ಬೋದು, ಅವ್ರ ಜೊತೆ ಮಿಂಗಲ್ ಆಗೋದು. ಕೆಲವರು ಅಲ್ಲೇ ಹಾಡುವವರು ಇರ್ತಾರೆ, ಕೆಲವರು ಹೌದು. ಅವರೆಲ್ಲ ಕರೆಯುವುದು, ಆತರ ಆಗಿದೆ ತುಂಬಾ ಫಂಕ್ಷನ್ ಆಗಿದೆ. ಎಸ್. ಈಗ ನೆಕ್ಸ್ಟಿಗೆ ನೀವು ಏನಾದ್ರು ಸಂಗೀತ ಕಲಿಬೇಕು, ಬೇರೆ ಬೇರೆ ಈಗ ಬೇರೆ ಇದೆ ಸಂಗೀತದಲ್ಲಿ ತುಂಬಾ ವಿಧ ಇರೋದಲ್ಲ, ಅದ್ರಲ್ಲಿ ಯಾವ್ದಾದ್ರು ಕಲಿಬೇಕು ಅಂತ ಇದ್ದೀರಾ ನೀವು? ಕಲಿಬೇಕು ಅಂದ್ರೆ ಕ್ಲಾಸಿಗೆ ಹೋಗ್ಬೇಕು ಅಂತ ಇದೆ, ಅದೇ ನೋಡ್ಬೇಕು. ಕ್ಲಾಸಿಕಲ್ ಮ್ಯೂಸಿಕ್ ಇರ್ಬೋದು, ತುಂಬಾ ವೆರೈಟಿ ಇರುತ್ತೆ ಅದರಲ್ಲಿ, ಶೈಲಿ ಇರುತ್ತೆ. ಹೌದು. ಸೊ ಅದ್ರಲ್ಲಿ ಯಾವ್ದು ತುಂಬಾ ಇಂಟ್ರೆಸ್ಟ್ ಯಾವ್ದು, ನಾನು ಇದನ್ನ ಕಲಿಲೇಬೇಕು ಅಂತ? ಅದೇ ಕಲಿಲೇಬೇಕು ಅಂದ್ರೆ ನಾನು ಈ ತರ ಸಿಂಗ್ ಮಾಡೋದನ್ನ ನೋಡಿಯೇ ಕಲಿಯುದು. ಎಲ್ರು ಸಿಂಗರ್ಸ್ ಇದ್ದಾರಲ್ಲ, ಹೌದೌದು, ಒಬ್ರೊಬ್ರು ನೋಡಿ ಒಂದೊಂದು ಕಲೀಲಿಕ್ಕೆ ಇರ್ತದೆ. ಅಂದ್ರೆ ಇದೇ ಕಲಿಬೇಕು ಇಲ್ಲ ನನ್ಗೆ. ಶಾಸ್ತ್ರೀಯ ಸಂಗೀತ ಇರ್ಬೋದು, ಆತರ ಏನಾದ್ರು ಕಲಿಲೇಬೇಕು ಅಂತ ಇಲ್ಲ. ಓವರ್ ಆಲ್ ಆಗಿ ಎಲ್ಲ ಕಲಿತಾ ಇರ್ತೀರಿ? ಎಲ್ಲ ಕಲಿತಾ ಅದೇ. ಓಕೆ, ನಿಮ್ಗೆ ನೀವೇ ಗುರುಗಳು? ಬಟ್ ಎಲ್ಲರಿಂದ ಕಲೀಲಿಕ್ಕೆ ಸಿಗ್ತದೆ. ಓಕೆ, ಅಂದ್ರೆ ಒಬ್ರನ್ನು ನೋಡಿ, ಅದು ಕೂಡ ಒಬ್ಬರನ್ನ ನೋಡಿದ ತಕ್ಷಣ ಅದನ್ನ ಕೇಳಿದ ತಕ್ಷಣ ಬರುದು ಕಡಿಮೆ. ಹೌದು. ಬಟ್ ನೀವು ಅದನ್ನೇ ಕೇಳಿ ಅದನ್ನ ಅನುಕರಣೆ ಮಾಡಿ, ಏನಾದ್ರು ಮಿಸ್ಟೇಕ್ಸ್ ಇದ್ರೆ ಕರೆಕ್ಷನ್ ಎಲ್ಲ ಮಾಡ್ಲಿಕ್ಕೆ ಈಸಿ ಆಗ್ತದೆ ಒಬ್ರು ಸಿಂಗಿಂಗ್ ನೋಡಿ. ಅದೇ. ನೆಕ್ಸ್ಟ್ ಅಪ್ಕಮಿಂಗ್ ಪ್ರಾಜೆಕ್ಟ್ ಇದೆಯಾ ತುಂಬಾ? ನೆಕ್ಸ್ಟ್ ಈಗ ಬಂದದ್ದು ಅಂತಿಲ್ಲ, ಓಕೆ, ಇನ್ನು ಅದೇ ಬರ್ಬೋದು. ಓಕೆ ಓಕೆ, ಬಂದದಂತಿಲ್ಲ. ಇಲ್ಲ. ಓಕೆ, ಈಗ ದಸರಾ ಟೈಮಲ್ಲಿ ನೆಕ್ಸ್ಟ್ ಈಗ ದಸರಾ ಬಂತು, ಎಷ್ಟು ಬ್ಯುಸಿ ಆಗಿರ್ತೀರಾ ಅಂತ? ದಸರಾ ಟೈಮಲ್ಲಿ ನೈಟ್ ಪ್ರೋಗ್ರಾಮೇ ಜಾಸ್ತಿ ಬರುದಲ್ಲ, ನಂದು ಅದೇ ಪ್ರಾಬ್ಲಮ್. ಅವರು ಫ್ರೀ ಇದ್ರೆ ನನಗೆ ಹೋಗ್ಬೋದು, ಅವರು ಅಂದ್ರೆ ನಾನು ಒಬ್ಳೆ ಅಂತ ನೈಟ್ ಪ್ರೋಗ್ರಾಮ್ಗೆ ಹೋಗುದಿಲ್ಲ. ಕಡಿಮೆ ಅಲ್ಲ, ನೈಟ್ ಪ್ರೋಗ್ರಾಮ್ಸ್ ಒಬ್ಳೆ ಹೋಗ್ಲಿಲ್ಲ ನಾನು, ಹೋಗ್ಲಿಲ್ಲ. ಹಸ್ಬೆಂಡ್ ಫ್ರೀ ಇದ್ರೆ ಮಾತ್ರ. ಅದ್ಭುತ ಚಾನ್ಸ್, ಈಗ ದಸರಾದೆಲ್ಲ ಹಾಡುದು ಸಾವಿರಾರು ಲಕ್ಷಾಂತರ ಜನ ಬರುವಂತಹ ಪ್ರೋಗ್ರಾಮ್, ಅದೀಗ ಚಾನ್ಸ್ ಬಂದು ನಂಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ, ಇಲ್ಲ ಹಾಗೆ ಆಗ್ತದೆ. ಎಲ್ಲೊಂದ್ ಕಡೆ ಆಗ್ತದೆ, ಯಾಕಂದ್ರೆ ತುಂಬಾ ಲಕ್ಷಾಂತರ ಬೇರೆ ಬೇರೆ ಊರಿಂದೆಲ್ಲ ಬಂದಿರ್ತಾರೆ. ಅಲ್ಲಿ ಒಂದು ಸ್ಟೇಜ್ ಅಲ್ಲಿ ಹಾಡುದಂದ್ರೆ ಅದು ಗುರುತಿಸ್ತಾರೆ ತುಂಬಾ ಜನ ಕೂಡ, ಅದು ಮಿಸ್ ಆಗ್ತದೆ. ಸ್ವಲ್ಪ ಮಗು ದೊಡ್ಡೋಳಾಗ್ಬೇಕು, ಒಂದು 5 years ಆದ್ರೆ ಸ್ಕೂಲಿಗೆ ಹೋಗ್ಬೇಕು, ಆಮೇಲೆ ಹೋಗ್ಬೋದಾ? ಸ್ಟಾರ್ಟ್ ಮಾಡ್ತೇನೆ. ದೀಪಾವಳಿ ಟೈಮ್ ಈಗ ಹಗಲು ಹೊತ್ತಲ್ಲಿ, ಬಟ್ ಆ ಟೈಮಲ್ಲೂ ಅವರು ಕೂಡ ಬ್ಯುಸಿ ಆಗಿರ್ತಾರೆ, ನನ್ಗೆ ಅದೇ ಪ್ರಾಬ್ಲಮ್, ಹೋಗ್ಲಿಕ್ಕೆ ಆಗುದಿಲ್ಲ. ಹಾಗೆ ಈಗ ಡೇ ಅಲ್ಲಿ ಏನಾದ್ರು ಪ್ರೋಗ್ರಾಮ್ ಇದ್ರೆ? ಡೇ ಪ್ರೋಗ್ರಾಮ್ ಹೋಗ್ತೀರಿ ಎಲ್ಲದಕ್ಕೂ? ಈಗ ಟೆಂಪಲ್ಸ್ ವೈಸ್ ಇರ್ಬೋದು, ಎಲ್ಲದಕ್ಕೂ ಹೋಗ್ತೇನೆ. ಹೋಸ್ಟ್ ಏನಾದ್ರು ಮಾಡ್ತೀರಾ? ಇಲ್ಲ, ಸಿಂಗಿಂಗ್ ಮಾತ್ರ. ಸಿಂಗಿಂಗ್ ಮಾತ್ರ. ಓಕೆ, ಅದೇ ನಿಮ್ಮ ಫ್ಯಾಷನ್ ಈಗ, ಜಾಬ್ ಪ್ಲಸ್ ಇದು ವರ್ಕ್ ಅದೇ ಆಗಿದೆ? ಹೌದು, ಸಿಂಗಿಂಗ್. ನಿಮಗೆ ಸಿಂಗಿಂಗ್. ಉಳಿದ ಟೈಮಲ್ಲಿ ಈಗ ಫ್ರೀ ಇರುವ ಟೈಮಲ್ಲಿ ಏನ್ ಮಾಡ್ತೀರಿ ಅಂತ ಕೃತಿಕಾ? ನಾನು 1 year ಇಂದ ಇದು ಕೇಕ್ ಬೇಕ್ ಮಾಡ್ಲಿಕ್ಕೆ ಕೂಡ ಕಲ್ತಿದ್ದೇನೆ. ಅದು ಮಾಡ್ತಾ ಇದ್ದೇನೆ. ಅದು ಕೂಡ ಯೂಟ್ಯೂಬ್ ನೋಡಿ ಕಲ್ತ್ರ? ಯೂಟ್ಯೂಬ್ ನೋಡಿಯೇ ಕಲ್ತದ್ದು ಅದು. ಅದ್ರಲ್ಲಿ ನಿಮಗೆ ಯಾರು ಗುರುಗಳಂತಿಲ್ಲ, ನೀವು ಯೂಟ್ಯೂಬ್ ಅಲ್ಲಿ ಅದೊಂದು ಕ್ಲಾಸ್ ಇತ್ತು, ಅದನ್ನು ನೋಡಿ ಕಲ್ತದ್ದು. ಒಂದು 1 year ಆಗ್ತಾ ಬಂತು. ಮನೆಯಲ್ಲೇ ಸ್ಟಾರ್ಟ್ ಮಾಡಿದ್ದೀರಾ? ಮನೆಯಲ್ಲೇ ಸ್ಟಾರ್ಟ್ ಮಾಡಿದ್ದು. ಆರ್ಡರ್ ಎಲ್ಲ ಬರುತ್ತೆ? ಬರುತ್ತೆ. ಯಾವ ಫ್ಲೇವರ್ ಎಲ್ಲ ಮಾಡ್ತೀರಿ? ಸ್ಟ್ರಾಬೆರಿ, ಬಟರ್ ಸ್ಕಾಚ್, ಲಿಚಿ, ಚಾಕ್ಲೇಟ್ ಎಲ್ಲ ಮಾಡ್ತೀರಿ? ಡ್ರೀಮ್ ಕೇಕ್. ಅದರಲ್ಲಿ ವೆರೈಟಿ ಅಂದ್ರೆ ಈಗ ಮಕ್ಕಳಿಗೆ ಇದು ರಿಲೇಟೆಡ್ ಆದದ್ದು, ಬ್ಯಾಟ್ ಬಾಲ್ ಅದನ್ನೆಲ್ಲ ಇಟ್ಕೊಂಡು ಮಾಡುವಂಥದ್ದು ಇದೆಯಾ ಕೇಕ್? ಇದು ಕಸ್ಟಮೈಸ್ಡ್ ಕೇಕ್ ತರ. ಕಸ್ಟಮೈಸ್ಡ್ ಕೇಕ್ ಅದು ಪ್ರಾಕ್ಟೀಸ್ ಮಾಡಿದ್ದೇನೆ, ಬಟ್ ಟ್ರೈ ಮಾಡಲಿಲ್ಲ. ಪ್ರಾಕ್ಟೀಸ್ ಮಾಡಿ ಮತ್ತೆ ಟ್ರೈ ಮಾಡುವ ಅಂತ. ನೀವು ಫಸ್ಟ್ ಕೇಕ್ ಮಾಡಿದಾಗ ಕರೆಕ್ಟ್ ಆಗಿ ಬಂದಿತ್ತ? ಕರೆಕ್ಟ್ ಬಂದಿರಲಿಲ್ಲ, ಶೇಪ್ ಬರಲಿಲ್ಲ. ಅಂದ್ರೆ ಗೊತ್ತಾಗ್ತಾ ಇತ್ತು ಇದು ಇದೇ ಶೇಪ್, ಕಾರ್ ಶೇಪ್ ಇದು ಕೇಕ್ ಮಾಡಿದ್ದೆ, ಬಟ್ ಅದು ಗೊತ್ತಾಗ್ತಿತ್ತು ಕಾರ್ ಅಂತ, ಆದ್ರೂ ಒಂದು ಶೇಪ್ ಇರಲಿಲ್ಲ, ಶೇಪ್ಲೆಸ್ ಆಗಿತ್ತು ಅದು. ಫಸ್ಟ್ ಮಾಡಿದ ಕೇಕ್? ಫಸ್ಟ್ ಅಲ್ಲ, ಅಂದ್ರೆ
ಅದೇ ಆ ಥರ ಕಸ್ಟಮೈಸರ್ ಕೇಕ್ ಫಸ್ಟ್ ಮಾಡಿದ್ದು ನಾನು, ಒಮ್ಮೆ ಕಲಿಯುವ ಅಂತ ಯೂಟ್ಯೂಬ್ ನೋಡಿ. ಓಕೆ, ನಾರ್ಮಲ್ ಕೇಕಲ್ಲಿ ಈಗ ಪರ್ಫೆಕ್ಟ್ ಆಗಿ ಬಂದಿದೆಯಾ? ಸ್ಟಾರ್ಟಿಂಗಲ್ಲಿ ಬರಲಿಲ್ಲ, ಆಮೇಲೆ ಓಕೆ ಪರ್ಫೆಕ್ಟ್ ಬಂದಿದೆ. ಈಗ ಅಂದ್ರೆ ಕೊಡ್ತೀರಿ ಔಟ್ ಸೈಡ್, ಈಗ ಆರ್ಡರ್ ಮಾಡಿದ್ದೆಲ್ಲ ಕೊಡ್ತೀರಿ ಅಂದ್ರೆ ನೀವೀಗ ಬ್ಯುಸಿ ಇರುವಾಗ ಅದು ಕೂಡ ಆರ್ಡರ್ ಬಂತು, ಈ ಕಡೆ ಸಿಂಗಿಂಗ್ ಕೂಡ, ಯಾವ ರೀತಿ ಮ್ಯಾನೇಜ್ ಮಾಡ್ತೀರಿ? ಬ್ಯುಸಿ ಇರುವಾಗ ಅಂದರೆ ನೈಟ್ ಹೋಗೋದಿಲ್ಲಲ್ಲ, ನಾನು ಡೇ ಪ್ರೋಗ್ರಾಮ್ ಹೋಗೋದಲ್ಲ, ಬಂದು ಮಾಡಿ ಕೊಡ್ತೇನೆ ಹಾಗೆ. ಓಕೆ, ನೈಟ್ ರೆಡಿ ಮಾಡಿ ಮಾರ್ನಿಂಗ್ ಕೊಡೋದು ಆ ಥರ ಅದು ತುಂಬ ಕಷ್ಟ ಆಗಲ್ವಾ? ಅಷ್ಟು ಎಷ್ಟು ಟೈಮ್ ಬೇಕು ಅಂತ ಅದಕ್ಕೆ? ಕೇಕ್ 1.5 hour ಬೇಕಾ? ಬೇಕು. ಮಕ್ಕಳೆಲ್ಲ ಬಿಡ್ತಾರ ನಿಮಗೆ? ಅವನು 10 years ಆಯ್ತಲ್ಲ, ಅವಳು ನನ್ಗೊಂದು ಕೊಡಿ ಅಂತ ಕೇಳ್ತಾಳೆ, ನನ್ಗೆ ಸ್ವಲ್ಪ ಕೊಡಿ ಕೇಳ್ತಾಳೆ, ಬಿಡ್ತಾಳೆ. ಉಪದ್ರ ಇಲ್ಲ ಉಪದ್ರ ಇದ್ದಾಳೆ, ಕೆಲವೊಂದ್ಸಲ ಇಲ್ಲ, ಅವಳಷ್ಟು ಟಿವಿ ನೋಡ್ಕೊಂಡು ಆಟ ಆಡ್ತಿರ್ತಾಳೆ. ಹಾಗೆ ಹಸ್ಬೆಂಡ್ ಸಪೋರ್ಟ್ ಆಗಿ ತುಂಬಾ ಸಪೋರ್ಟ್ ಮಾಡ್ತಾರೆ. ಅವ್ರು ಇವಾಗ ಕರ್ಕೊಂಡು ಬಂದ ಅವರೇ ಇಲ್ಲಿಗೆ ಪ್ರೋಗ್ರಾಮ್ಸ್ ಇದ್ರೆ, ಅವ್ರು ಫ್ರೀ ಇದ್ರೆ ಅವರೇ ಕರ್ಕೊಂಡು ಹೋಗ್ತಾರೆ. ಅವ್ರು ಹೇಳಿದುಂಟಾ ನೈಟ್ ನಾನು ಮಕ್ಕಳನ್ನು ನೋಡ್ಕೊಳ್ತೇನೆ ಹೋಗ್ಬೋದಲ್ಲ ಅಂತ? ನೀವು ಹೋಗ್ಲಿಕ್ಕೆ ಅವ್ರು ಫ್ರೀ ಇದ್ರೆ ಮಕ್ಕಳನ್ನ ಕರ್ಕೊಂಡು ಹೋಗ್ತೇವೆ ನಾವು ನೈಟ್ ಪ್ರೋಗ್ರಾಮ್, ಅಲ್ಲಿ ಅವ್ರು ಮತ್ತೆ ನೋಡ್ಕೊಳ್ತಾರೆ. ಅದೊಂದು ಒಳ್ಳೆ. ಹೌದು. ಈಗ ನೆಕ್ಸ್ಟಿಗೆ ಈಗ ಅಪ್ಪ ಅಮ್ಮ ಯಾವ ರೀತಿಯಾಗಿ ಸಪೋರ್ಟ್ ಈಗ ಪ್ರೆಸೆಂಟ್? ಅಪ್ಪ ಅಮ್ಮ ತುಂಬಾ ಸಪೋರ್ಟ್ ಮಾಡ್ತಾರೆ. ಅಂದ್ರೆ ಅದೇ ಒಂದು ಸಾಂಗ್ಸ್ ಬಂದ್ರೆ ಕವರ್ ಸಾಂಗ್, ಆಲ್ಬಮ್ ಸಾಂಗ್, ಅಮ್ಮ ಕೂಡ ಸ್ಟೇಟಸ್ ಹಾಕಿ ಶೇರ್ ಮಾಡುದು, ಫ್ಯಾಮಿಲಿ ಎಲ್ರು. ನಾನು ಚಿಕ್ಕಿರುವಾಗ ಆಂಟಿ, ನನ್ನ ಅಮ್ಮನ ತಂಗಿಯಂದಿರಿದ್ದಾರೆ, ಅಜ್ಜಿ ಮನೆಗೆ ಹೋಗಿದ್ದಾಗ ಅಲ್ಲಿ ಆಗ ಫಸ್ಟ್ ರೆಕಾರ್ಡಿಂಗ್ ಅದು ಟೇಪ್ ರೆಕಾರ್ಡರ್ ಅಲ್ಲಿ ಮಾಡ್ತಿದ್ರಲ್ಲ, ಕ್ಯಾಸೆಟ್ ಹಾಕಿ ಆ ತರ ಎಲ್ಲ ರೆಕಾರ್ಡ್ ಮಾಡ್ತಿದ್ರು ಆಂಟಿ ಇಬ್ರು. ಎಲ್ಲರ ಹತ್ರ ಹೇಳುದು, ಮಾತಾಡ್ಬೇಡಿ ಯಾರು ರೆಕಾರ್ಡ್ ಮಾಡುದು, ನನ್ನ ಹತ್ರ ಹಾಡ್ಲಿಕ್ಕೆ ಹೇಳುದು, ಆ ತರ ಎಲ್ಲ ಮಾಡ್ತಿದ್ರು ಮೊದ್ಲೆ. ಏನೋ ಮಾಡ್ತಾರೆ ಇವರು ಒಂದು ತುಂಬಾ 4-5 years ಇರುವಾಗ ಅವ್ರಿಗೆ ಒಂದು ಎಂಟರ್ಟೈನ್ಮೆಂಟ್, ಹೌದು, ರೆಕಾರ್ಡ್ ಮಾಡುದು ಅದಂತ ತೋರಿಸುದು. ಹೌದು. ನೀವು ಒಬ್ರೇ ಮಗಳ? ಅಲ್ಲ, ತಂಗಿ ಇದ್ದಾಳೆ, ತಮ್ಮ ಇದ್ದಾನೆ ಒಬ್ಬ. ಓಕೆ, ಅವ್ರೇನ್ ಮಾಡ್ತಾರೆ? ತಂಗಿ ಲೆಕ್ಚರರ್, ಓಕೆ, ಮ್ಯಾರೇಜ್ ಆಗಿದೆ ಅವಳಿಗೆ. ಅವರು ಕೂಡ ಸಿಂಗರ್? ಅವಳು ಹಾಡ್ತಿದ್ಲು ಸ್ಕೂಲಲ್ಲಿ, ಈಗಲೂ ಹಾಡ್ತಾಳೆ, ಬಟ್ ಪ್ರೊಫೆಷನ್ ಅಂತಲ್ಲ, ಹೇಗೆ ಸುಮ್ಮನೆ. ಓಕೆ, ಅವ್ರ ತಮ್ಮ ಅವನು ವರ್ಕ್ ಮಾಡ್ತಾನೆ. ಅವರು ಸಿಂಗಿಂಗ್? ಇಲ್ಲ, ಹೆಣ್ಣು ಮಕ್ಕಳಿಗೆ ಮಾತ್ರ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ? ಇಲ್ಲ, ಸಿಂಗಿಂಗ್ ಅಲ್ಲಿ ಇಂಟ್ರೆಸ್ಟ್ ಇಲ್ಲ. ಅವ್ರು ನೀವು ಸಣ್ಣದಿರುವಾಗ ಸಿಂಗ್ ಮಾಡುವಾಗೆಲ್ಲ ಅವ್ರ ಯಾವ ರೀತಿಯಾಗಿ ಅದನ್ನ ನೋಡಿ ತಮಾಷೆ ಮಾಡುದು ಹಾಗೇನಾದ್ರು ಮಾಡ್ತಿದ್ರ? ತಮ್ಮ ಇರ್ಬೋದು, ತಂಗಿ ಇರ್ಬೋದು? ಇಲ್ಲ, ತಮಾಷೆ ಮಾಡೋದು ಮಾಡ್ತಿರ್ಲಿಲ್ಲ. ಇಲ್ಲ, ಹಾಡುದು ಕೆಲವು ಹೇಳುದುಂಟು, ಅವೇ ಒಳ್ಳೇದಾಗುದಿಲ್ಲ ಯಾಕಂದ್ರೆ ಸ್ವಂತ ಅಕ್ಕ ತಂಗಿ ಮಾಡ್ತಿರ್ಲಿಲ್ಲ. ಎಂತ ಇಲ್ಲ. ಬಾಲ್ಯದ ನೆನಪು ಅಂತ ಹೇಳಿದ್ರೆ ಅವ್ರ ಜೊತೆ ಕಳ್ದಂತ ಆಟ ಆಡುದು ನಾನು ತಮ್ಮ ತುಂಬಾ ಪೆಟ್ಟು ಮಾಡ್ತಿದ್ವಿ ಆಗ ಮೊದ್ಲು ಸಿಕ್ತಿರುವಾಗ, ಕೂದಲೆಲ್ಲ ಇಟ್ಕೊಂಡು. ಈಗ ಅದೆಲ್ಲ ಮದುವೆಗಿಂತ ಮೊದ್ಲು. ನಾನು ಅವನು ಪೆಟ್ಟೆ, ನಮ್ದು ಯಾವಾಗ ನೋಡಿದ್ರು ಕೂದಲೆಲ್ಲ ಇಟ್ಕೊಂಡು ಸುಮ್ನೆ. ನನ್ಗೆ ಕೋಪ ಕೂಡ ಬೇಗ ಬರುದು. ತಂಗಿ ಪಾಪ, ತಮ್ಮ ಕೂಡ ಪಾಪನೇ, ಆದ್ರೆ ಇಬ್ರಿಗೆ ಮಾತ್ರ ಫೈಟ್ ಆಗ್ತಾ ಇತ್ತು ಮೊದ್ಲು. ಅವರಿಗೆ ಫೈಟ್ ಆಗಲ್ಲ, ಅವರಿಬ್ರು ಒಂದೇ? ಇಲ್ಲ, ಆಗ್ತಾ ಇತ್ತು ಅವರಿಗೂ, ಆದ್ರೆ ನನ್ಗೂ ಅವನಿಗೂ ಜಾಸ್ತಿ. ನಾನು ತಂಗಿ ಫೈಟ್ ಅಂತ ಮಾಡ್ಲಿಲ್ಲ. ಸಣ್ಣದಿರುವಾಗ ಮಾಡ್ತಿದ್ವಿ, ಸಣ್ಣ ವಿಷಯಕ್ಕೆ. ಮತ್ತೆ ಹೀಗೆಲ್ಲ ಇಲ್ಲ. ಯಾವ ರೀತಿಯಾಗಿ ಆಟ ಆಡುದೆಲ್ಲ ಸಣ್ಣದಿರುವಾಗ? ನಾನು ತಂಗಿ ಅವಳಿಗೆ ಗೊಂಬೆ ಇಟ್ಕೊಂಡು ಆಡುದು ಅದೆಲ್ಲ ತುಂಬಾ ಇಷ್ಟ. ಗೊಂಬೆ ಮತ್ತೆ ಅಡಿಗೆ ಮಾಡುದು ಅದೆಲ್ಲ. ನನ್ಗೆ ಅದ್ರಲ್ಲಿ ಇಂಟ್ರೆಸ್ಟ್ ಇಲ್ಲ, ನಾನು ಆತರ ಆಡ್ತಿರ್ಲಿಲ್ಲ. ನೀವ್ ಯಾವ ತರ ಆಡುದು? ನಾನು ನನ್ನಷ್ಟಕ್ಕೆ ಏನಾದ್ರು ಅದೇ ಹಾಡ್ಕೊಂಡು, ಬುಕ್ಸ್ ಎಲ್ಲ ಬಾಲಮಂಗಳ ಅದೆಲ್ಲ ಬರ್ತಿತ್ತಲ್ಲ, ಅದೆಲ್ಲ ಓದಿ ಅಪ್ಪನ ಹತ್ರ ತರ್ಲಿಕ್ಕೆ ಹೇಳುದು. ಅದು ತಂದ ದಿನ ಎಷ್ಟು ಖುಷಿ. ಆ ಬಾಲಮಂಗಳ ತರ್ತಾರಲ್ಲ, ಬಾಲಮಂಗಳ, ತುಂತುರು, ಅದೆಲ್ಲ ಇಂಟ್ರೆಸ್ಟ್ ನನಗೆ. ಓದ್ತಾ ಇದ್ದೆ, ಫುಲ್ ಕಂಪ್ಲೀಟ್ ಮಾಡ್ತಿದ್ದೆ ಒಂದೇ ದಿನದಲ್ಲಿ. ಓಕೆ, ಅಷ್ಟು ಇಂಟ್ರೆಸ್ಟ್. ಇಲ್ಲಿ ಇವರು ತಮ್ಮ ತಂಗಿ ಆಟ ಆಡುವಾಗ ನೀವು ಅಲ್ಲಿ ಓದುದು. ಆಡೋದ್ರಲ್ಲಿ ಇಂಟ್ರೆಸ್ಟ್ ಕಮ್ಮಿ ನನ್ಗೆ ಮೊದ್ಲಿಂದಲೇ. ಇದ್ರಲ್ಲಿ ಸ್ಕೂಲಲ್ಲಿ ಇಡುವ ಕೂಡ ಹಾಗೆ ಸ್ಪೋರ್ಟ್ಸ್ ಅಲ್ಲೆಲ್ಲ ಇರ್ಲಿಲ್ಲ. ಸಿಂಗಿಂಗ್, ಡ್ಯಾನ್ಸಿಂಗ್ ಮಾತ್ರ, ಕಲ್ಚರಲ್ ಪ್ರೋಗ್ರಾಮ್ ಮಾತ್ರ ಇದ್ದೆ ಅಷ್ಟೇ. ಕಾಲೇಜಲ್ಲಿ ಬರೋ ಕೂಡ ಹಾಗೆ ಸ್ಪೋರ್ಟ್ಸ್ ಇಲ್ವೇ ಇಲ್ಲ? ಸ್ಪೋರ್ಟ್ಸ್ ಕೂಡ ಇಲ್ಲ, ಸಿಂಗಿಂಗ್ ಕೂಡ ಇಲ್ಲ. ಆಗ ಅವಾಗ ನಾವು ಫ್ರೆಂಡ್ಸ್ 3-4 ಜನ ಇದ್ವಿ ನಾವು ಫ್ರೆಂಡ್ಸ್.
ನಾವೇ ಫ್ರೀ ಟೈಮಲ್ಲಿ ಮಾತನಾಡಿಕೊಂಡಿರೋದು. ಒಂದು ಹಾಡು ಹಾಡ್ಲಿಲ್ಲ, ಕ್ಲಾಸಲ್ಲೇ ಹಾಡಿಸ್ತಿದ್ರು ಫ್ರೆಂಡ್ಸೇ, ಅದು ಹಾಡು ಇದು ಹಾಡು ಅಂತೆಲ್ಲ ಅವ್ರಿಗೊಂದು ಹಾಡಿಸ್ತಿದ್ರು. ಹಾ ಹೌದು. ಮತ್ತೆ ಯಾವ್ದ್ರಲ್ಲೂ ಪಾರ್ಟಿಸಿಪೇಟ್ ಮಾಡ್ಲಿಲ್ಲ ಆ ಟೈಮಲ್ಲಿ ಕಾಲೇಜಲ್ಲಿ. ಓಕೆ. ಕಾಂಪಿಟೇಷನ್ ಇದ್ರು ನಾನು ಹೋಗುದೇ ಇಲ್ಲ. ನಿಮ್ಗೆ ಅನಿಸ್ತಲ್ಲ ಶಾ ನಂಗೆ ಸಿಂಗಿಂಗ್ ಗೊತ್ತುಂಟು ಮಾರ್ರೆ? ಹಾ ಅನಿಸ್ತಿತ್ತು, ಗೊತ್ತುಂಟು, ನಾನು ಯಾಕೆ ಹೋಗುದಿಲ್ಲ ಅನಿಸ್ತಿತ್ತು. ಇಂಟ್ರೆಸ್ಟ್ ಇರ್ಲಿಲ್ಲ ಆ ಟೈಮಲ್ಲಿ, ಏನು ಗೊತ್ತಿಲ್ಲ, ಇಂಟ್ರೆಸ್ಟ್ ಇಲ್ಲ, ಬೇಡ ಅಂತ. ಬೇಡ ಅಂತ. ಅದು ಕೂಡ ಒಮ್ಮೆ ಹಾಡಿ ಆದ್ಮೇಲೆ ನಿಮ್ಮ ಫ್ರೆಂಡ್ ಯಾರೊಬ್ರು ಪ್ರೈಸ್ ಅನ್ನ ತಗೊಂಡ್ ಬರುವಾಗ ನಿಮ್ಗೆ ಅನಿಸ್ತಿತ್ತ ಶೇ ನಾನು ಹೋಗಿದ್ರೆ ನಂಗೆ ಹಾ ಅನಿಸ್ತಿತ್ತು. ಯಾಕಂದ್ರೆ ಸ್ಕೂಲಲ್ಲಿ ಇರುವಾಗ ಸಿಂಗಿಂಗ್ ಕಾಂಪಿಟೇಷನ್ ಇದ್ರೆ ಫಸ್ಟ್ ಪ್ರೈಸ್ ನನ್ಗೇನೆ. ಓಕೆ. ಅದು ಗೊತ್ತಿದ್ದು ಕೂಡ ನೀವು ಹೋಗ್ಲಿಲ್ಲ. ಅದೊಂದು ಚಿತ್ರ ಮಾತ್ರ. ಗೊತ್ತುಂಟು ನಂಗೆ ಫಸ್ಟ್ ಸಿಗತ್ತಂತ ಬಿಟ್ಕೊಟ್ರ ಅವರಿಗೆ? ಅದೇ ಬಿಟ್ಕೊಟ್ಟ, ಪ್ರತಿ ಸಲ ನಾನೇ ಬಾಚಿ ಕೊಡುದು ಬೇಡ ಅಂತ. ಈ ಸಲ ಆದ್ರೆ ಅವ್ರಿಗೆ ಕೊಡ್ಲಿ ಅಂತ. ಹೌದು. ಅವ್ರು ಬಂದು ಹೇಳಿದುಂಟಾ ಅಂದ್ರೆ ನನ್ಗೆ ಸಿಕ್ಕಿತ್ತು ಫಸ್ಟ್ ಪ್ರೈಸ್ ಸಿಕ್ಕಿತ್ತು? ಇಲ್ಲ ಅಂದ್ರೆ ನನ್ನ ಫ್ರೆಂಡ್ಸ್ಗೆ ಬಿಟ್ರೆ ಬೇರೆ ಯಾರಿಗೂ ನಾನು ಹಾಡ್ತೇನೆ ಅಂತಾನೆ ಗೊತ್ತಿರ್ಲಿಲ್ಲ. ಅಂದ್ರೆ ನಾನು ಹಾಡ್ಲಿಲ್ಲ ಅಲ್ಲ ಕಾಲೇಜಲ್ಲಿ. ಕಾಲೇಜ್ ಡೇಗೆ ಫಂಕ್ಷನ್ಸ್ಗೆ? ಕಾಲೇಜ್ ಡೇಗೆ ಒಂದು ಸಲ ಡ್ಯಾನ್ಸ್ ಮಾಡಿದ್ವಿ, ಅದೇ ಆ ಕಾಲೇಜಲ್ಲಿ, ಮತ್ತೆ ಯಾವ್ದ್ರಲ್ಲಿ ಇರ್ಲಿಲ್ಲ. ಇಲ್ಲ, ತಮ್ಮಷ್ಟಕ್ಕೆ ಕಲಿಯುವುದು ಮಾತ್ರ, ಸ್ಟಡಿ ಕಡೆ ಮಾತ್ರ. ಅದೇ ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇರ್ಲಿಲ್ಲ. ಮತ್ತೆ ಆಫ್ಟರ್ ಮ್ಯಾರೇಜ್ ಮತ್ತೆ ಇಂಟ್ರೆಸ್ಟ್ ಬಂತು, ನಾನು ಹಾಡ್ಬೇಕು. ನಾನು ಅನ್ಕೊಂಡಿರ್ಲಿಲ್ಲ ನಾನು ಈ ಫೀಲ್ಡಿಗೆ ಬರ್ತೇನೆ ಅಂತ, ಆರ್ಕೆಸ್ಟ್ರಾ, ಆಲ್ಬಮ್ ಸಾಂಗ್. ನೀವು ಏನ್ ಆಗ್ತೀರಾ ಅಂತ ಅನ್ಕೊಂಡಿದ್ರಿ ಯಾವಾಗ ಸಣ್ಣದಿರುವಾಗ? ಹೌದು. ಅಲ್ಲ ಆಗ ಅದೇ ಲ್ಯಾಬ್ ಟೆಕ್ನಿಷಿಯನ್ ಅದೇ ಕೋರ್ಸ್ ಮಾಡ್ತಾ ಇದ್ದಲ್ಲ, ಅದು ಸಮ್ ರೀಸನ್ಸ್ ಅದು ಡಿಸ್ಕಂಟಿನ್ಯೂ ಆಯಿತು. ಮತ್ತೆ ಚಿಕ್ಕದಿರುವಾಗ ನಾವೆಲ್ಲ ಹೇಳುದು ಏನಾಗ್ತೀವಿ, ಡಾಕ್ಟರ್, ಟೀಚರ್, ಅದೇ. ಹೌದು. ಮತ್ತೆ ಒಂದು ಕಾಲೇಜಿಗೆ ಆದ್ಮೇಲೆ, ಕಾಲೇಜ್ ಆಗಿರ್ಬೋದು ಇಲ್ಲ ಹೈಸ್ಕೂಲಲ್ಲಿ ಆಗಿರ್ಬೋದು, ನಾನು ಇದನ್ನೇ ಈ ಫೀಲ್ಡಿಗೆ ಹೋಗಬೇಕು, ಇದನ್ನೇ ಚಾಯ್ಸ್ ಮಾಡಬೇಕು ಅಂತ ಇದೆಯಾ? ಇಂಜಿನಿಯರ್ ಇರ್ಬೋದು, ಡಾಕ್ಟರ್ ಇರ್ಬೋದು. ಇಲ್ಲ, ಆಗ ಹೇಳ್ತಿದ್ದದ್ದು ಅದೇ ಡಾಕ್ಟರ್, ಟೀಚರ್, ಅದೇ ಹೇಳ್ತಿದ್ದು ಕೂಡ. ಆದ್ರೆ ಅದೇ ಮೆಡಿಕಲ್ ಫೀಲ್ಡ್ಗೆ ಹೋಗಿದ್ದೆ, ಪ್ಯಾರಾಮೆಡಿಕಲ್, ಬಟ್ ಅದು ಡಿಸ್ಕಂಟಿನ್ಯೂ ಆಯಿತು 1 year. ಇಲ್ಲದಿದ್ರೆ ನೀವೀಗ ಏನಾಗ್ತಿದ್ರಿ? ಒಂದ್ ವೇಳೆ ಲ್ಯಾಬ್ ಟೆಕ್ನಿಷಿಯನ್ ಅಲ್ಲಿ ಕೂತ್ಕೊಳ್ತಾ ಇದ್ರಿ. ಅವಾಗ ಇಷ್ಟ ಪಾಪ್ಯುಲಾರಿಟಿ ಏನಿದೆ ಅದನ್ನೆಲ್ಲ ಮಿಸ್ ಮಾಡ್ಕೊಳ್ತಿದ್ದೆ. ಹೌದು. ಅದಾದ್ರೆ ಜಸ್ಟ್ ಕೂತ್ಕೊಳ್ಳೋದಲ್ಲ, ಬರ್ತಾರೆ ಹೋಗ್ತಾರೆ. ಹೌದು. ಹೇಳುವ ಪ್ರೋಗ್ರಾಮ್ಸ್ಗೆಲ್ಲ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ. ಅದನ್ನ ಇಟ್ಕೊಂಡು ಈಗ ಲ್ಯಾಬು ಟೆಕ್ನಿಷಿಯನ್ ಆಗಿ ಇಟ್ಕೊಂಡು ಈಗ ಸಂಗೀತದಲ್ಲಿ ಪಯಣ ಮುಂದುವರಿಸ್ತಾದ್ರೆ ಈಗ ಅಂದ್ರೆ ಅದು 3 years ಕೋರ್ಸ್ ಅಲ್ಲ, ಮತ್ತೆ ಜಾಯಿನ್ ಆಗ್ಬೇಕು. ಹೌದು, ಕಷ್ಟ ಆಗ್ತದೆ. ಕಷ್ಟ ಆಗ್ತಿತ್ತು. ಎಸ್. ಈಗ ಫೈನಲ್ ಆಗಿ ಎಷ್ಟು ಖುಷಿ ಆಯ್ತು ಈ ನಮ್ಮ ಕಾರ್ಯಕ್ರಮ, ಗಾಯನ ಲೋಕ ಕಾರ್ಯಕ್ರಮಕ್ಕೆ? ತುಂಬಾ ಖುಷಿ ಆಯ್ತು. ತುಂಬಾ ಖುಷಿ ಆಯ್ತು. ಓಕೆ. ಯಾರಿಗಾದ್ರೂ ನೀವು ಥ್ಯಾಂಕ್ಸ್ ಅಂತ ಹೇಳೋದಿದ್ಯಾ? ಥ್ಯಾಂಕ್ಸ್ ಅದು ನಿಮಗೆ ಸಪೋರ್ಟ್ ಆಗಿ ನಿಂತವರಿಗೆ ಆಗಿರ್ಬೋದು. ಥ್ಯಾಂಕ್ಸ್ ಹಸ್ಬೆಂಡಿಗೆ, ಅಪ್ಪ ಅಮ್ಮ ಎಲ್ಲರೂ, ಫ್ಯಾಮಿಲಿ, ಹಸ್ಬೆಂಡ್ ಫ್ಯಾಮಿಲಿ, ನನ್ನ ಫ್ಯಾಮಿಲಿ, ಎಲ್ರಿಗೂ, ಫ್ರೆಂಡ್ಸಿಗೆ. ಓಕೆ. ಎಲ್ರು ಯಾರು ನನ್ನ ಒಂದು ಸಾಂಗ್ಸ್ ಬಂದರೆ ಸಪೋರ್ಟ್ ಮಾಡ್ತೀರಿ, ಶೇರ್ ಮಾಡಿ, ಎಲ್ರಿಗೂ ಥ್ಯಾಂಕ್ಸ್. ಆ್ಯಂಡ್ ನಿಮಗೂ ಥ್ಯಾಂಕ್ಸ್ ನನ್ನನ್ನು ರೆಕಗ್ನೈಸ್ ಮಾಡಿ ಕರೆದದ್ದಕ್ಕೆ, ಅಭಿಮತ ಚಾನೆಲ್ಗೆ. ಓಕೆ, ಥ್ಯಾಂಕ್ ಯು. ಖುಷಿ ಆಯ್ತು ಬಂದೀಗ ಮಾತಾಡಿ. ಎಸ್, ನನಗೆ ಕೂಡ ತುಂಬ ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡಿ. ನೆಕ್ಸ್ಟ್ ನಿಮ್ಮ ಬರುವಂಥ ಎಲ್ಲ ಪ್ರಾಜೆಕ್ಟ್ ಕೂಡ ಸಕ್ಸಸ್ಸನ್ನು ಕಾಣಲಿ ಅಂತ ಆಶಿಸ್ತೇವೆ ನಾವೆಲ್ಲ ನಮ್ಮ ಕಡೆಯಿಂದ. ಮತ್ತೊಮ್ಮೆ ನೀವೊಂದು ಉತ್ತಮ ಸಂಗೀತಗಾರರಾಗಿ ಮತ್ತೊಮ್ಮೆ ನಿಮ್ಮನ್ನು ಇಂಟರ್ವ್ಯೂ ಆಗಲಿ ಅಂತ ಆಶಿಸ್ತೇನೆ. ಥ್ಯಾಂಕ್ ಯು ಸೊ ಮಚ್. ಎಸ್ ವೀಕ್ಷಕರೇ, ಇದಾಗಿತ್ತು ಗಾಯನ ಲೋಕ ವಿಶೇಷ ಕಾರ್ಯಕ್ರಮ. ಇಂಥದ್ದೇ ಇನ್ನೊಂದು ಕಾರ್ಯಕ್ರಮದ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಅಭಿಮತ, ಇದು ಜನಮನದ ನಾಡಿ ಮಿಡಿತ. ನಂಗೇಲಿ